ನಮಸ್ತೆ. ಶ್ರೀ ವಾರಾಹಿ 1212 ಟ್ಯಾರೋ ಚಾನಲ್ಗೆ ಸ್ವಾಗತ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಎಲ್ಲರನ್ನೂ ಕೇಳ್ತಾ, ಇವತ್ತಿನ ದಿನ ಹುಟ್ಟುಹಬ್ಬ ಮತ್ತು ಮದುವೆ ದಿನಾಚರಣೆ ಇರೋಂಥವರಿಗೆ ಆಯುಷು ಆರೋಗ್ಯ 100 ಕಾಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ, ಇವತ್ತಿನ ದಿನ ಈಶ್ವರ ಏನು ವಿಚಾರ ತಿಳಿಸ್ತಾರೆ ನೋಡೋಣ. ಕಾರಣಾಂತರಗಳಿಂದ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಹೆಲ್ತ್ ಇಶ್ಯೂಸ್ ಇತ್ತು, ಹಾಗಾಗಿ ನನಗೆ ಮಾಡೋಕ್ಕಾಗಲಿಲ್ಲ, ಕ್ಷಮೆ ಇರಲಿ. ಆದಷ್ಟು ನಾನು ಪ್ರತಿದಿನ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ತುಂಬ ಕಷ್ಟಪಡೋರು ಹೆಂಗಪ್ಪ ಜೀವನ ಅಂತ ಯೋಚನೆ ಮಾಡಬೇಡಿ, ತಾಳ್ಮೆಯಿಂದ ಯೋಚನೆ ಮಾಡಿ. ದೇವರು ಪ್ರತಿಯೊಂದು ವಿಚಾರಕ್ಕೂ ಒಂದು ದಾರಿಯನ್ನು ಕೊಟ್ಟಿರ್ತಾನೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ಇದು ಸರಿನಾ ತಪ್ಪ ಅಂತ ಯೋಚನೆ ಮಾಡ್ಕೊಂಡು ಹೋಗಬೇಕಾಗಿರೋದು. ಜನ ಮತ್ತು ಜಗತ್ತಲ್ಲಿ ಯಾರಿಗೇ ಆಗಲಿ ನಾವು ಅರ್ಥ ಮಾಡಿಸ್ಲಿಕ್ಕೆ ಆಗಲ್ಲ. ಹಾಗಾಗಿ ನಾವು ನಮಗೇನು ಜೀವನದಲ್ಲಿದೆ ಅದನ್ನು ನಾವು ಅನುಭವಿಸ್ಬೇಕು. ಒಂದು ಗಂಡ ಹೆಂಡತಿ ಇರ್ಬೋದು, ಮಕ್ಕಳು ಇರ್ಬೋದು, ಅಥವಾ ಸಂಬಂಧಗಳಿರ್ಬೋದು. ದೊಡ್ಡ ಕುಟುಂಬ ಇದ್ದಿದ್ದು ಚಿದ್ರ ಪದ್ರ ಆಗಿಬಿಡುತ್ತೆ. ಅದಕ್ಕೆಲ್ಲ ಒಂದು ಕಾರಣ ಅಂತ ಇರುತ್ತೆ. ಆ ಮಾಡಿರೋ ಕರ್ಮಗಳು ನಾವು ಕಳ್ಕೋಬೇಕಾದ್ರೇ ಒಂದೊಂದು ಜನ್ಮನ ಎತ್ತೋದು ಅಂತ ಹೇಳ್ತಾರೆ. ಕಾರಣ ಎಂದಿರ ನಾವು ಜನ್ಮನ ತಾಳಕ್ಕೆ ಆಗಲ್ಲ, ಭೂಮಿ ಮೇಲೆ ಬರೋಕ್ಕೂ ಆಗಲ್ಲ. ಈ ಜನ್ಮದಲ್ಲೋ ಹೋದ ಜನ್ಮದಲ್ಲೋ ಏನೋ ಒಂದು ನಾವು ತೀರಿಸ್ಬೇಕಾಗಿರುತ್ತೆ. ಹಾಗಾಗಿ ಆ ಬಾಕಿನ ನಾವು ಒಳ್ಳೇದು ಮಾಡಿರ್ತೀವೋ ಕೆಟ್ಟದ್ದು ಮಾಡಿರ್ತೀವೋ, ಗೊತ್ತಿದ್ದು ಮಾಡ್ತೀವೋ ಗೊತ್ತಿಲ್ಲದೆ ಮಾಡ್ತೀವೋ ಗೊತ್ತಿಲ್ಲ, ಅದನ್ನು ಪೂರ್ತಿ ಆ ಸ್ಥಳನ ತುಂಬಿಸ್ಬೇಕಲ್ಲ. ಆ ಒಳ್ಳೇದು ಮಾಡಿದರೆ ಆ ಸ್ಥಳನೂ ಪೂರ್ತಿ ಕಂಪ್ಲೀಟ್ ಮಾಡಬೇಕು. ಅರ್ಧದಲ್ಲೇ ನಿಂತಿದ್ರೆ ಮತ್ತು ಏನಾದರೂ ನಮ್ಗೆ ಗೊತ್ತಿದ್ದು ಗೊತ್ತಿಲ್ಲದೆ ತಪ್ಪು ಮಾಡಿದ್ರು, ಯಾವುದೇ ತಪ್ಪು ಅಂದರೆ ಯಾವುದೇ ವಿಚಾರದಲ್ಲೂ ಇರ್ಬೋದು, ಆ ಒಂದು ಬಾಕಿ ಅನ್ನೋದನ್ನು ತೀರಿಸ್ಲಿಕ್ಕಂತಲೇ ಭಗವಂತ ಇನ್ನೊಂದು ಜನ್ಮನ ಕೊಡ್ತಾನೆ. ಆ ಜನ್ಮದಲ್ಲಿ ಭಗವಂತ ಕೊಟ್ಟಾಗ ಆ ಜನ್ಮದಲ್ಲಿ ಬಾಕಿ ಏನು ಒಳ್ಳೆಯದು ಅರ್ಧದಲ್ಲಿ ನಿಂತಿದೆ ಅದನ್ನು ತೀರಿಸ್ಬೇಕು. ಕೆಟ್ಟದ್ದು ಅಂತ ಬಾಕಿ ಏನು ಉಳಿಸ್ಕೊಂಡು ಬಂದಿರ್ತೀವಿ ಅದನ್ನು ಕೂಡ ಬಾಕಿನ ತೀರಿಸ್ಬಿಟ್ಟು ಆಮೇಲೆ ಬಾ ಅಂತ ಕಳಿಸ್ತಾನೆ ಭಗವಂತ. ಸೃಷ್ಟಿಕರ್ತ ಈಶ್ವರ ಬ್ರಹ್ಮ ವಿಷ್ಣು ಅವರ ನಿಯಮದಲ್ಲಿ ನಾವೆಲ್ಲರೂ ಇರೋದು. ಸ್ವಲ್ಪ ಮರ್ತಿರ್ತೀವಿ, ಸ್ವಲ್ಪ ಮರೀದಿರೋ ದೇವ್ರನ್ನ ನಿಯಮಗಳನ್ನ ಪಾಲಿಸ್ತೀವಿ. ನೋಡಿ, ಈಗೇನು ಹೇಳಿದೆ, ಬಾಟಮ್ ಆಫ್ ಡೆಕ್ ಏನು ಬಂದಿದೆ, ಇರಲಿ, ಇದು ಆಮೇಲೆ ಹೇಳ್ತೀನಿ. ಫಸ್ಟ್ ಏನು ಹೇಳ್ತಾ ಇದ್ದಾರೆ ಶಿವಪ್ಪ. ಮೊದಲನೇ ಕಾರ್ಡು, ಮೊದಲನೇದು, ಎರಡನೇದು, ಮೂರನೇದು, ನಾಲ್ಕನೇದು, ಐದನೇದು, ಆರನೇದು. ಯಾರು ಯಾವುದನ್ನು ಆಯ್ಕೆ ಮಾಡ್ಕೋತೀರೋ ಅದು ನಿಮಗೆ ಬಿಟ್ಟಿದ್ದು. ಒಬ್ಬೊಬ್ಬರು ಒಂದೊಂದನ್ನು ಆಯ್ಕೆ ಮಾಡ್ಕೋಬೋದು ಅಥವಾ ಎಲ್ಲನೂ ಆಯ್ಕೆ ಮಾಡ್ಕೋಬೋದು. ಅವರವರ ಸಂದೇಶ ಆ ಒಂದು ವಿಚಾರ ತಕ್ಕದಾಗೆ ಸಂಬಂಧಪಟ್ಟಿರುತ್ತೆ. ಹಾಗಾಗಿ ನಿಮಗೆ ಆಯ್ಕೆ ಬಿಟ್ಟಿದ್ದು. ಇದರಲ್ಲಿ ನಂದು ಯಾವುದು ಇದನ್ನೇ ಆಯ್ಕೆ ಮಾಡ್ಕೋಬೇಕು ಅದೇ ಆಯ್ಕೆ ಮಾಡ್ಕೋಬೇಕು ಅನ್ನೋದು ಏನಿಲ್ಲ, ನಿಮಗೆ ಬಿಟ್ಟಂಥದ್ದು ತೀರ್ಮಾನ. ಸತೀದೇವಿ ಪಾರ್ವತಿನ ಎತ್ಕೊಂಡು ಪತಿ ಈಶ್ವರ ನನ್ನ ಹೆಂಡತಿ ಈ ರೀತಿ ಆದ್ಲು ಅಂತ ದುಃಖಿಸ್ತಾ ಇದ್ದಾನೆ, ಕಿರ್ಚಾಡ್ತಿದ್ದಾನೆ ಈಶ್ವರ.
ಇದು ಈ ಪರಿಸ್ಥಿತಿಯಲ್ಲಿ ಯಾರು ಹೆಂಡತಿನ ಕಳ್ಕೊಂಡಿದ್ದಾರೋ ಆ ಗಂಡ ಹೆಂಡತಿ ಪ್ರೀತಿ ವಿಶ್ವಾಸನ ಯಾರು ದೂರ ಮಾಡಿದರೆ ಆ ಹೆಂಗಸು ಈ ಸ್ಥಿತಿಗೆ ಆಗೋದಕ್ಕೆ ಕಾರಣ ಯಾರು? ಆ ಗಂಡ ಆದ ಪುಣ್ಯಾತ್ಮ ಹೆಂಡ್ತಿನ ಕಳ್ಕೊಂಡಿರೋ ಪರಿಸ್ಥಿತಿ ದುಃಖನ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅರ್ಥ ಆಯ್ತಾ? ಯಾರೋ ಈ ಸಂಬಂಧನ, ಇದು ಕಥೆನೂ ಇದೆ ಅಲ್ವಾ, ಈಶ್ವರನ ಕಥೆನೂ ಕೂಡ ಅದೇ. ನಮ್ಮ ಇದು ಯಾರಿಗೆ ಇದು ಬಂದಿದೆ ಮೊದಲನೇ ಕಾರ್ಡು ಅವ್ರಿಗಾಗತ್ತಿದು. ಇಲ್ಲಿ ಏನು ಹೇಳ್ತಿದ್ದಾರೆ, ಇಲ್ಲಿ ಪೂರ್ವಜನ್ಮ ವಿನಾಶ, ಹಳೆಯ ದಾರಿಯಲ್ಲಿ ನಾನು ಆಗಲೇ ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಅದೇ ಬಂದಿದೆ. ಅದು ನನ್ನ ಬಾಯಲ್ಲಿ ದೇವ್ರೇನಂತ ಹೇಳಿಸಿದ್ರೋ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದು ಯಾರು ಈ ಪರಿಸ್ಥಿತಿಗಿದ್ದಾರೆ, ಅದು ನಾನು ಕಾರ್ಡ್ ಶಫಲ್ ಮಾಡೋಕ್ಕೂ ಮುಂಚೆ ಕಾರ್ಡ್ ಶಫಲ್ ಮಾಡಿಕೊಂಡು ನಾನು ಮಾತಾಡ್ತಾ ಇದ್ದೆ. ಅದನ್ನೇ ವಿಚಾರ ಇಲ್ಲಿ ಭಗವಂತ ನನ್ನ ಮಾತಲ್ಲಿ ಹೇಳಿಸಿದ್ದಾರೆ. ಇದು ಆಶ್ಚರ್ಯ ಆಗ್ತಿದೆ ನನಗೆ. ನಾನು ಹೇಳ್ತಾ ಇದ್ದಿದ್ದ ವಿಚಾರಕ್ಕೂ ಇಲ್ಲಿ ಮೊದಲನೇ ಕಾರ್ಡ್ ಬಂದಿರೋದಕ್ಕೂ ನನಗೆ ತುಂಬ ದೇವರು ಹೇಗೆ ಹೇಳಿಸಿದ್ರು ಆ ಒಂದು, ನನಗೆ ಏನು ಹೇಳೋದು, ಆಶ್ಚರ್ಯ ಆಗ್ತಿದೆ. ರೋಮಾಂಚನ, ದೇವರ ಒಂದು ಪವಾಡ ಶಕ್ತಿ ಇದು. ಈ ಸಂದೇಶ ನೀನು ಹೇಳೋ, ಇಂಥ ಪರಿಸ್ಥಿತಿಯಲ್ಲಿ ಒಬ್ರು ಇದ್ದಾರೆ, ಅದು ಅವರಿಗೆ ಈ ಮಾತು ಸೇರಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಪರಿಸ್ಥಿತಿಗೆ ಕಾರಣ ಆದವ್ರನ್ನ ದೇವರು ನೋಡ್ಕೋತಾನೆ. ಆ ಒಂದು ಗಂಡಸು ಈ ಪರಿಸ್ಥಿತಿಯಲ್ಲಿ ಹೆಂಡ್ತಿನ ಕಳ್ಕೊಂಡು ಆ ಪರಿಸ್ಥಿತಿಯಲ್ಲಿ ಏನಿದ್ದಾರೆ ಆ ಗಂಡಸು, ಅವ್ರಿಗೆ ಒಂದು ಸಮಾಧಾನ ತಿಳಿಸು ಅಂತ ಇಲ್ಲಿ ಈಶ್ವರ ಹೇಳ್ತಿದ್ದಾರೆ. ಆಯಿತಾ? ವಿನಾಶಕಾಲೆ ವಿಪರೀತ ಬುದ್ಧಿ ಅಂತೇನೋ ಹೇಳ್ತಾರಲ್ಲ, ಹಂಗೆ ಅವರ ವಿಪರೀತ ಬುದ್ಧಿ, ಕೆಟ್ಟ ಪರಿಸ್ಥಿತಿಗೆ ಅವರು ಒಂದು ಜೀವನ ಹಾಳು ಮಾಡಿದ್ದಾರೆ. ಹಾಳು ಮಾಡಿದ್ದು ಅಂದರೆ ಜೀವನ ತೆಗೆದಿದ್ದಾರೆ. ಅವರು ಯಾವ ರೀತಿಗೆ ಈ ಹೆಂಗಸು ಸತ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ. ಅವರಾಗೆ ಸತ್ತಿದ್ದಾರೋ, ಸಾಯೋ ಥರ ಮಾಡಿದ್ರೋ, ಅಥವಾ ಅವ್ರನ್ನೇ ಕೊಲೆ ಮಾಡಿದ್ರೋ ಗೊತ್ತಿಲ್ಲ. ಆದರೆ ಈ ಪರಿಸ್ಥಿತಿಗೆ ಗಂಡ ಹೆಂಡತಿ ವಿಚಾರದಲ್ಲಿ ಯಾರು ಈ ಪರಿಸ್ಥಿತಿಗೆ ಕಾರಣ ಮಾಡಿದ್ರೋ ಭಗವಂತ ಸುಮ್ಮನೆ ಬಿಡಲ್ಲ. ನಾನು ನನ್ನ ಮಕ್ಕಳನ್ನ ಪ್ರತಿಯೊಬ್ಬರನ್ನೂ ನಾನು ಎಷ್ಟು ನಂಬಿಕೆಯಿಂದ ನೋಡ್ಕೊಳ್ತಾ ಇದ್ದೀನಿ. ನನ್ನ ಮಕ್ಕಳನ್ನ ಅವ್ರನ್ನ ಸಾಯ್ಸೋಕ್ಕಾಗಲಿ ಯಾವುದೇ ಥರ ಅಧಿಕಾರ ಇಲ್ಲ. ಒಂದು ಮಕ್ಕಳು ಆಗಬೇಕಂದ್ರೂ ದೇವರ ಆಶೀರ್ವಾದ ಇರಬೇಕು. ಮಕ್ಕಳಾಗಿಲ್ಲ ಅಂತ ವ್ಯರ್ಥ ಪಡ್ತಾ ಇರ್ತಾರೆ, ಚಿಂತೆ ಮಾಡ್ತಾ ಇದ್ದಾರೆ. ಕಷ್ಟ, ದುಃಖ, ಅಳು ಪ್ರತಿಯೊಂದು ಇರುತ್ತೆ. ತಂದೆ ತಾಯಿ ಅನ್ಸ್ಕೋಬೇಕು, ನಾವು ದಂಪತಿಗಳಾಗಿದ್ದೀವಿ, ಗಂಡ ಹೆಂಡತಿಯಾಗಿ ಉಳಿದು ಬಿಡ್ತೀವ, ನಮಗೊಂದು ಮಕ್ಕಳು ಗಂಡು ಮಗು ಆಗಲಿ ಹೆಣ್ಮಗು ಆಗಲಿ ಯಾವ್ದು ಕೊಡ್ತಾನೋ ಭಗವಂತ ಅಂತ ಕಾಯ್ತಾ ಇರ್ತಾರೆ. ಅಂಥ ಪರಿಸ್ಥಿತಿಯಲ್ಲಿ ಈ ಪರಿಸ್ಥಿತಿಗೆ ತಂದುಬಿಟ್ರೆ ನಮಗೊಂದು ಮಗು ಆಗಬೇಕು ಅಂದ್ರೂ ಭಗವಂತನ ಆಶೀರ್ವಾದ. ದೇವ್ರನ್ನ ನಂಬ್ರಿ, ನಂಬ್ದಿರ ಹೋಗ್ರಿ, ಭಗವಂತನ ಆಶೀರ್ವಾದ ಇದ್ದರೆ ಮಾತ್ರ ನಮಗೊಂದು ಮದುವೆ ಆಗೋದು, ಮದುವೆ ಆಗಿ ಒಂದು ಮಕ್ಕಳಾಗೋದು. ಆ ತಂದೆ ತಾಯಿ ಮಕ್ಕಳಿಂದನೂ ದೂರ ಆಗಬೇಕಂದ್ರೆ, ಇಲ್ಲ ಮಕ್ಕಳು ಕರ್ಮ ಓದ್ ಜನ್ಮದಲ್ಲಿ ಏನಾದರೂ ತಪ್ಪು ಕರ್ಮ ಮಾಡಿರಬೇಕು ತಂದೆ ತಾಯಿನ ಕಳ್ಕೊಳ್ಳೋಕ್ಕೆ. ಅರ್ಥ ಆಗ್ತಿದೆಯಾ? ಇಲ್ಲಿ ಪಾಯಿಂಟು ಮುಖ್ಯವಾಗಿ ಇಲ್ಲಿ ಬಾಯಲ್ಲಿ ಹೇಳಿಸ್ತಾ ಇದ್ದಾರೆ ಶಿವಪ್ಪ. ಪಾರ್ವತಿ ತಾಯಿ ತಂದೆ ತಾಯಿಯಿಂದ ಮಕ್ಕಳನ್ನ ದೂರ ಆಗಬೇಕು, ಅಥವಾ ತಾಯಿ ಮಕ್ಕಳು ದೂರ ಆಗಬೇಕು, ಅಥವಾ ತಂದೆ ಮಕ್ಕಳು ದೂರ ಆಗಬೇಕು.
ಈ ಒಂದು 3-4 ಪಾತ್ರಗಳಲ್ಲಿ ಮಕ್ಕಳಿಂದನೇ ತಂದೆ ತಾಯಿಯನ್ನು ದೂರ ಮಾಡಿಬಿಡ್ತಾರೆ. ಇದು ಅವ್ರವ್ರ ಹಣೆ ಬರ ಅಲ್ಲ, ಕೆಟ್ಟ ಗಳಿಗೆನೂ ಅಲ್ಲ. ಪೂರ್ವ ಕರ್ಮಗಳು ಯಾರೇ ಮಾಡಿರಲಿ, ತಾಯಿ ಮಾಡಿರಲಿ, ತಂದೆ ಮಾಡಿರಲಿ, ಅಥವಾ ಆ ಮಕ್ಕಳೇ ಮಾಡಿದ್ರೂ ಸಹ, ಎಷ್ಟೇ ಪೂಜೆ ಪುನಸ್ಕಾರಗಳು, ಯಾವುದೇ ಥರ ಪೂಜೆ ವ್ರತಗಳು ಮಾಡಿದರೂ ಸಹ ಆ ಕರ್ಮ ತಾಯಿ ಕಳ್ಕೊಳ್ಳಲ್ಲ, ತಂದೆನೂ ಕಳ್ಕೊಳ್ಳಲ್ಲ, ಮಕ್ಕಳು ಕಳ್ಕೊಳ್ತಾರೆ. ಯಾಕೆ ಅಂದರೆ ಒಂದು ರೀತಿ ಅವರು ಕೂಡ ಕಾರಣ ಆಗಿರ್ತಾರೆ. ಓದು ಜನ್ಮದಲ್ಲಿ ಆ ಮಕ್ಕಳು ಹೆತ್ತ ತಂದೆ ತಾಯಿನ ನೋಯಿಸಿದ್ರೆ ಅದೇ ಹೆಣ್ಮಕ್ಕಳು ಹುಟ್ಟಿ ಆ ಕರ್ಮ ತೀರಿಸೋದಕ್ಕೆ ಮತ್ತೆ ಜನ್ಮ ಬರುತ್ತೆ. ಆ ಕರ್ಮ ಕಳಿಯೋದಕ್ಕೋಸ್ಕರನೇ ತಂದೆ ತಾಯಿಯಿಂದ ಮಕ್ಕಳು ದೂರ ಆಗೋದು. ಅದು ಅವರಾಗೆ ದೂರ ಆಗಲ್ಲ. ಏನಾದರೂ ಒಂದು ಗಲಾಟೆ, ಜಗಳ, ಮನಸ್ತಾಪಗಳು, ದೃಷ್ಟಿಗಳು, ಹೊಟ್ಟೆ ಕಿಚ್ಚುಗಳು, ಅಕ್ಕಪಕ್ಕ ಸಂಬಂಧಿಕರು ಯಾರೇ ಇರ್ಬೋದು, ಅವ್ರ ಮುಖಾಂತರ ಈ ಸಂಬಂಧಗಳನ್ನ ದೂರ ಮಾಡ್ತಾರೆ. ಆಗ ನಮಗೆ ದೇವ್ರು ಕೊಟ್ಟ ಬುದ್ಧಿ ಇದ್ದರೆ ಮಾತ್ರ ನಾವು ಎಚ್ಚರಿಕೆ ತಗೊಂಡ್ರೆ ಆ ಸಂಬಂಧನ ನಮ್ಮ ಕೈಯಲ್ಲಿ ನಾವು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ನಮ್ಮ ಬುದ್ಧಿನ ಅವ್ರೇನು ಹೇಳಿದ್ರು, ಇವ್ರು ಏನು ಹೇಳಿದ್ರು, ಅಕ್ಕಪಕ್ಕದವ್ರು ಏನು ಹೇಳಿದ್ರು, ನೆಂಟರು ಏನು ಹೇಳಿದ್ರು, ಬಂಧು ಬಳಗ, ಸ್ನೇಹಿತರು, ಇನ್ನೊಬ್ಬರು ಏನು ಹೇಳಿದ್ರು ಅದನ್ನು ಮೈಂಡಿಗೆ ಹಾಕ್ಕೊಳ್ತಾ ಇದ್ದರೆ ಇಲ್ಲಿ ಈ ಒಂದು ದುರಂತಕ್ಕೆ ನಮಗೆ ನಾವೇ ದಾರಿ ಮಾಡಿಕೊಟ್ಟ ಹಾಗೆ. ಸಲಹೆ ಎಲ್ಲಿ ಕೊಟ್ಟಿವಿ? ಅವ್ರೇನು ಹೇಳಿದ್ರು, ಇವ್ರೇನು ಹೇಳಿದ್ರು, ಹೌದಾ ಅಂತ ನಾವು ಅಲ್ಲಿ ಸಲಹೆ ಕೊಡ್ತೀವಲ್ಲ. ನಮ್ಮ ವಿಚಾರದಲ್ಲಿ ಸಂಬಂಧ ಇರಬೇಕು, ಸ್ನೇಹಿತರು ಇರಬೇಕು, ಪ್ರತಿಯೊಬ್ಬರು ಇರಬೇಕು. ಆದರೆ ಅತಿ ಸಲಹೆ ಗತಿ ಕೇಡು. ಆ ಸಲಹೆ ಕೊಟ್ಟಾಗ ಈ ಪರಿಸ್ಥಿತಿಗೆ ಕಾರಣ ಆಗುತ್ತೆ. ಆಯ್ತಾ? ಇಲ್ಲಿ ಋಣಗಳು ತೀರಿಸ್ಬೇಕಾದ್ರೆ ಆ ಒಂದು ಇದಕ್ಕೆ ಬರಬೇಕು. ನಾವು ಆ ಕರ್ಮನ ಕಳಿಬೇಕು. ನಾವು ನಮಗೊಬ್ಬರು ಹೇಳಿ ಕೇಳಿ ತಲೆ ಕೆಡಿಸಿ ನಮಗೆ ನಂಬಿಸಿ ಮೋಸ ಮಾಡ್ತಾರಂದರೆ, ನಾವು ಯಾರಿಗಾದ್ರೂ ಮೋಸ ಮಾಡಿದರೆ ಆ ಋಣನ ನಾವು ತೀರ್ಸೋಕ್ಕೆ ಇನ್ನೊಂದು ಜನ್ಮ ಎತ್ತಿ ಬರಲೇಬೇಕು ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಬುದ್ಧಿವಂತಿಕೆಯಿಂದ ಬದುಕಬೇಕು. ಹೋಗಿದ್ದೋಯ್ತು, ಹೊಸ ಆರಂಭ ಬರುತ್ತೆ. ಮನಸ್ಸು ಸಮಾಧಾನ ಮಾಡಿಕೊಂಡು ತಾಳ್ಮೆಯಿಂದ ಇರಿ. ತಾಳ್ಮೆ ಬೀಜನ ನಿಮ್ಮ ಮನಸ್ಸಲ್ಲಿ ಬುಡನ ಬೇರು ಸಮೇತ ಗಟ್ಟಿಯಾಗಿ ಆ ನಂಬಿಕೆ ತಾಳ್ಮೆನ ಇಟ್ಕೊಂಡು ಬದುಕಬೇಕು. ಎಲ್ಲವೂ ಕಾಲವು ಮೀನ್ಸ್ ಈ ಶಿವ ನೋಡ್ಕೊತಾನೆ. ನಿಮಗೆ ಏನೋ ಒಂದು ಇದೆಲ್ಲ ಪರಿಸ್ಥಿತಿಗಳು ಆದಮೇಲೆ ಶಿವನು ಕಲಿಸುತ್ತಾನೆ, ನಿಮ್ಮ ಜೀವನನ ಪಾಠನ ಕಲಿಸಿರ್ತಾನೆ. ಇಂಥ ಜನದ ಮುಂದೆ ನನ್ನ ಮಾತು ನೀನು ಕೇಳಲಿಲ್ಲ, ಜನಗಳ ಮಧ್ಯೆ ನೀನು ಬೆರ್ತೆ, ಅವ್ರ ಮಾತಿಗೆಲ್ಲ ಗಮನ ಕೊಟ್ಟೆ, ಏನಾಯಿತು ಆಯಿತು, ಈಗ ಬಿಟ್ಟುಬಿಡು. ಇಲ್ಲಿಂದ ನಂತರ ಮುಂದಿನ ನನ್ನ ಒಂದು ದಾರಿಯಲ್ಲಿ ನಾನು ನಿನ್ನ ನಡೆಸ್ಕೊಂಡು ಹೋಗ್ತೀನಿ. ಹೊಸ ಪ್ರಾರಂಭ ನಿನ್ನ ಜೀವನದಲ್ಲಿ ಬರುತ್ತೆ. ಕಾಯೋ ಅಷ್ಟೆ, ತಾಳ್ಮೆಯಿಂದ ಕಾಯಬೇಕು. ಕಾಯಿ ಅಷ್ಟೆ. ತಾಳ್ಮೆಯಿಂದ ಕಾದು ನೋಡಿದ್ರೆ ಖಂಡಿತ ಎಲ್ಲವೂ ಸಿಗುತ್ತೆ. ಶಿವಪ್ಪ ರುದ್ರ ತಾಂಡವ. ಇಲ್ಲಿ ನೋಡಿ, ಶಿವಪ್ಪನ ಸುತ್ತು ಎಲ್ಲೋದ್ರೂ ಇದೆ. ಒಳ್ಳೆಯದು ಅನ್ನೋದು ಹುಡುಕಿದ್ರೆ ಆ ಕಾಲದಲ್ಲಿ ಊರಿಗೊಬ್ಬರು ಅಂತ ಹೇಳೋರು, ಇವಾಗ ಬೀದಿಗೆ 10 ಜನ ಇರ್ತಾರೆ. ಯಾರಿರ್ತಾರೆ? ಇವರೆಲ್ಲ ಇರ್ತಾರೆ. ಯಾರಿರ್ತಾರೆ? ಇವರೆಲ್ಲ 10 ಜನ. ಬೀದಿಗೆ 10 ಜನ ಇರ್ತಾರೆ. ಆವಾಗ ಊರಿಗೆ ಎಷ್ಟು ಜನ ಆದರು?
ಒಂದು ಬೀದಿಗೆ 10 ಜನ ಇದ್ದರೆ ಊರಿಗೆ ಎಷ್ಟು ಜನ ಆದರು, ಎಷ್ಟು ಬೀದಿ ಇದ್ದರೆ ಎಷ್ಟು ಜನ ಆಗ್ತಾರೆ. ಶಿವಪ್ಪ ಸರಳತೆ, ಶಿವನಂತೆ ಸರಳತೆ ಇರಲಿ, ತಾಳ್ಮೆ ಇರಲಿ. ಎಂಥ ದುಷ್ಟ ಪರಿಸ್ಥಿತಿಗಳಿದ್ದರೂ ತಾಳ್ಮೆಯಿಂದ ಇರಿ, ಶಿವನ ಮೇಲೆ ನಂಬಿಕೆ ಇಡಿ, ಅರ್ಧನಾರೀಶ್ವರನ ನಂಬಿಕೆ ಮೇಲೆ ಧೈರ್ಯ ಇರಲಿ, ಸ್ವಾಮಿ ಇದ್ದಾನೆ ಅನ್ನೋ ಧೈರ್ಯ ಇರಲಿ. ಆಯಿತಾ? ಜೀವನ ಇಷ್ಟಕ್ಕೆ ನಡೆದಿಲ್ಲ. ಸರಳತೆ ಆಸ್ತಿಗಳಲ್ಲ, ಬದಲಾಗಿ ಹೊರೆಯಿಲ್ಲದ ಚಿಂತನೆಗಳಲ್ಲ. ಸ್ವಾತಂತ್ರ್ಯ ತಾಳ್ಮೆಯಲ್ಲಿ, ಸ್ವತಂತ್ರವಾಗಿ ತಾಳ್ಮೆಯಿಂದ ದೇವರಲ್ಲಿ ನೋಡಿ. ಸ್ವತಂತ್ರವಾಗಿ ನಿಮ್ಮ ಮನಸ್ಸು ತಾಳ್ಮೆಯಿಂದ ಸ್ವತಂತ್ರಿಕೆಯಾಗಿ ದೇವರಲ್ಲಿ ನೋಡಿ. ಇದ್ದೇ ಇರ್ತಾನೆ. ಎಷ್ಟೇ ವಿಚಿತ್ರ ಪರಿಸ್ಥಿತಿ ಇದ್ದರೂ, ಭಯಾನಕ ಪರಿಸ್ಥಿತಿ ಇದ್ದರೂ ಮಧ್ಯದಲ್ಲಿರೋದು ಶಿವಪ್ಪ. ತಾಳ್ಮೆಯಿಂದ ಕುಣಿತಾ ಇದ್ದಾನೆ ನೋಡಿ, ಎಷ್ಟು ಖುಷಿಯಾಗಿ ಸಮಾಧಾನವಾಗಿ ಕುಣಿತಾ ಇದ್ದಾನೆ. ಕಾರಣ, ನಾನು ಭಯಪಟ್ಟಿಲ್ಲ. ನೀವೇನೇನು ಮಾಡ್ತಿದ್ದೀರೋ ಪ್ರತಿಯೊಂದು ನಾನು ಗಮನಿಸ್ತಾ ಇದ್ದೀನಿ. ಆಯಿತಾ? ನಾನು ಈ ತಾಳ್ಮೆನ ಬಿಟ್ಟು ಮೀರಿ ನಿಂತರೆ ಪ್ರಳಯಾಂತಕ ಅಂತ ಇಲ್ಲಿ ಶಿವಪ್ಪ ಹೇಳ್ತಾ ಇದ್ದಾರೆ. ಬಿಸಿಲು, ಗಾಳಿ, ಮಳೆ, ಭೂಕಂಪ, ಚಂಡಮಾರುತ ಇವೆಲ್ಲ ಆಗೋದಕ್ಕೆ ಕಾರಣ ದೇವರನ್ನ ಕೆಣಕ್ದಾಗ ಮಾತ್ರನೇ ಇವೆಲ್ಲ ಆಗಕ್ಕೆ ಕಾರಣ. ಈ ದುಷ್ಟಶಕ್ತಿಗಳು, ದುಷ್ಟ ವಾಮಾಚಾರಗಳು, ದುಷ್ಟ ಪ್ರೇತಗಳು, ದುಷ್ಟ ಮಂತ್ರವಾದಿಗಳು ಇಲ್ಲಿ ನಾನು ಹೇಳ್ತಾ ಇಲ್ಲ, ಕ್ಷಮೆ ಇರಲಿ. ಇಲ್ಲಿ ಹೇಳೋವಂಥ ವಾತಾವರಣ ಇರೋದ್ರಿಂದ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಇದು ನಾನಾಗೆ ಹೇಳ್ತಾ ಇರೋದಲ್ಲ. ಈ ಒಂದು ಪರಿಸ್ಥಿತಿಗಳಿಗೆ ಏನಕ್ಕೆ ಕಾರಣ ಮಾಡ್ಕೊಂಡಿದ್ದೀರಾ, ಅದು ಶಿವಪ್ಪ ನಾನೇ ಕಲಿಸಿದ ವಿದ್ಯೆಗೆ ನನಗೇನೆ ತಿರುಮಂತ್ರನ ಅಂತ ಇಲ್ಲಿ ಶಿವಪ್ಪ ಹೇಳ್ತಾ ಇದ್ದಾರೆ. ಎಷ್ಟೇ ಪ್ರೇತ ಬಾಧೆಗಳನ್ನ ಬಿಟ್ರೂ, ಎಷ್ಟೇ ದುಷ್ಟ ಶಕ್ತಿಗಳನ್ನ ಬಿಟ್ರೂ, ದುಷ್ಟ ವಿದ್ಯೆಗಳನ್ನ ಪ್ರಯೋಗ ಮಾಡಿದ್ರೂ ಅದು ವಿದ್ಯೆನ ಕಲಿಸಿದ್ದು ಒಂದು ರೀತಿ ಯಾರು? ಅದನ್ನು ಉಲ್ಟಾ ಮಾಡ್ಕೊಂಡಿದ್ಯಾರು? ಆ ವಿದ್ಯೆನ ಕಲಿಸಿರೋದನ್ನು ಉಲ್ಟಾ ಮಾಡ್ಕೊಂಡಿದ್ದು ತಪ್ಪ್ಯಾರ್ದು? ಶಿವಪ್ಪಂದಲ್ವಲ್ಲ. ಅವ್ರು ಕಲಿಸಿರೋ ವಿದ್ಯೆನ ಉಲ್ಟಾ ಮಾಡ್ಕೊಂಡು ಮಾಡಿದ್ರೆ ಶಿವಪ್ಪ ಕಾರಣ ಅಲ್ಲ, ಈಶ್ವರಿ ಜಗನ್ಮಾತೆ ಅಲ್ಲ, ಪಾರ್ವತಿ ದೇವಿ ಅಲ್ಲ. ತಾಳ್ಮೆಯಿಂದ ಇರಿ. ಆಯಿತಾ? ಇಲ್ಲಿ ಯಾರಿಗೆ ಅಂತ ಗೊತ್ತಿಲ್ಲ. ಈ ಒಂದು ಪರಿಸ್ಥಿತಿ ನನಗನ್ಸತ್ತೆ ತುಂಬ ಜನ ಇದ್ದೀರಾ ಅಂತ ಅನ್ನಿಸ್ತಿದೆ. ಈ ಒಂದು ಪರಿಸ್ಥಿತಿ ಸುತ್ತು ಏನು ಕಾಣಿಸ್ತಿದೆ, ಈ ಪರಿಸ್ಥಿತಿಗೆ ತುಂಬ ಜನ ಇದ್ದೀರಾ ಅನ್ಸುತ್ತೆ. ದಯವಿಟ್ಟು ಧೈರ್ಯ ಕೆಡಬೇಡಿ, ಭಯ ಪಡಬೇಡಿ, ಧೈರ್ಯವಾಗಿರಿ. ಎಷ್ಟು ನೀವು ನಾಮ ಜಪ ಮಾಡ್ತಿರೋ, ಶಿವಂದು ಶ್ಲೋಕ ಮಂತ್ರಗಳು ಪಾರಾಯಣ ಮಾಡ್ತಿರೋ, ಏನು ಇದು ತ್ರಯಂಬಕಂ ಶ್ಲೋಕ ಹೇಳ್ಕೊಳ್ಳಿ. ನಿಮ್ಮ ಮನ್ಸಿಗೆ ಬಂದಾಗೆಲ್ಲ ಹೇಳ್ಕೊಳ್ತಾರೆ. ಅದರಿಂದ ಶಿವಪ್ಪ ಕಾಪಾಡ್ತಾನೆ. ನಿಮ್ಮ ಯಾರ ಮನೆಯಲ್ಲಾದರೂ ಈ ಪರಿಸ್ಥಿತಿಗಿದ್ದರೆ ಧೈರ್ಯವಾಗಿ ಮನಸ್ಸು ಕೊಡಲ್ಲ. ಈ ಪರಿಸ್ಥಿತಿಗಿದ್ದರೆ ಮನೆಯಲ್ಲಿ ಶುದ್ಧ ಕೆಲಸಗಳು, ಯಾವುದೇ ಕೆಲಸ ಆಗಿರ್ಬೋದು, ಮನೆ ಕಸ ಗುಡಿಸೋದಾಗಲಿ, ಬಟ್ಟೆ ಒಗೆಯೋದಾಗಲಿ, ತಲೆ ಬಾಚ್ಕೊಳ್ಳೋದಾಗಲಿ, ಊಟ ತಿನ್ನೋದಾಗಲಿ, ಅಡುಗೆ ಮಾಡ್ಕೊಳ್ಳೋದಾಗಲಿ, ದೇವ್ರ ಪೂಜೆ ಮಾಡೋದಾಗಲಿ, ಮನೆ ಒರೆಸು ಗುಡಿಸು, ಆಲ್ರೌಂಡ್ ಎಲ್ಲ ಕೆಲಸನೂ ಮಾಡೋಕ್ಕೆ ಈ ಪರಿಸ್ಥಿತಿಗೆ ಇದ್ದವರಿಗೆ ಬಿಡಲ್ಲ. ಏನೇ ಕೆಲಸಗಳಿರಲಿ ಶುದ್ಧಿ ಮಾಡಲಿಕ್ಕೆ ಬಿಡೋದೇ ಇಲ್ಲ. ಈ ಪರಿಸ್ಥಿತಿಯಲ್ಲಿ ಇರೋರಿಗೆ ಮಾತ್ರನೇ ಗೊತ್ತು ಆ ಪರಿಸ್ಥಿತಿ ಏನು ಅಂತ. ಹಾಗಾಗಿ
ದಯವಿಟ್ಟು ಧೈರ್ಯ ಕೆಡಬೇಡಿ. ಕಾಪಾಡುತ್ತಾನೆ. ಯಾರ ಮುಖಾಂತರ ಅದು ಬರ್ಬೋದು, ನಮ್ಮ ಸಂಬಂಧಿಕರ ಮುಖಾಂತರನೇ ಸಹಾಯ ಮಾಡಿಸೋಕ್ಕೆ ಬರ್ಬೋದು ಶಿವಪ್ಪ, ಅಥವಾ ನಮ್ಮ ಸ್ನೇಹಿತರು ಕೂಡ ಅವ್ರ ಕೈಯಿಂದನೇ ಸಹಾಯ ಮಾಡ್ಸೋಕ್ಕೆ ಬರ್ಬೋದು. ನಮ್ಮ ಅಕ್ಕಪಕ್ಕದವ್ರ ಕೈಯಲ್ಲೇ ನಾವು ಅವ್ರು ಯಾರ ಹತ್ರ ನಾವು ಸರಿಗೆ ಮಾತಾಡಲ್ಲ ಅಂದ್ರೂ, ನಾವಾಯಿತು ನಮ್ಮ ಕೆಲಸ ಆಯಿತು ಅಂತಿದ್ರು ಅವ್ರ ಮುಖಾಂತರ ಆದರೂ ಒಳ್ಳೇದು ಮಾಡ್ಸೋಕ್ಕೆ ಕಳಿಸ್ತಾನೆ ಭಗವಂತ ಶಿವಪ್ಪ, ಅವ್ರ ರೂಪದಲ್ಲಿ ಬರ್ತಾನೆ. ಹಾಗಾಗಿ ದಯವಿಟ್ಟು ಇಲ್ಲಿ ಒತ್ತಿ ಹೇಳಿಸ್ತಾ ಇದ್ದಾರೆ, ಈಶ್ವರ ಧೈರ್ಯವಾಗಿರಿ, ಎಲ್ಲ ಶಿವಪ್ಪ ನೋಡ್ಕೋತಾನೆ, ಕಾಳಭೈರವೇಶ ನೋಡ್ಕೋತಾನೆ. ತಾಳ್ಮೆಯಿಂದ ಇರಿ. ನಿಮ್ಗೆ ಒಳ್ಳೆ ಕಾಲ ಬಂದೇ ಬರುತ್ತೆ. ಯಾರು 3ನೇದು ಆಯ್ಕೆ ಮಾಡ್ಕೊಂಡಿದ್ದೀರಾ? 2 ಬಂದಿದೆ, 2 ಕಾರ್ಡಿದೆ. ಇದರಲ್ಲಿ ಏನು ಹೇಳ್ತಾ ಇದ್ದಾರೆ? ಶಿವಪ್ಪ ಶೂಲ ಹಿಡ್ಕೊಂಡು ಕೂತಿದ್ದಾರೆ, 2 ಕೈಲಿ ಚಪ್ಪಾಳೆ ಹೊಡಿತಿದ್ದಾರೆ, ಕತ್ತಲ್ಲಿ ನಾಗರಾಜ ಹೆಡೆ ಎತ್ತಿ ನಿಂತಿದ್ದಾರೆ, ಬಲಗೈಯಲ್ಲಿ ಹಸ್ತು ತೋರಿಸ್ತಾ ಇದ್ದಾರೆ ಶಿವಪ್ಪ. ಇಲ್ಲಿ ಏನರ್ಥ ಅಂದರೆ, ಇಲ್ಲಿ ಶಿವಪ್ಪ ಹೇಳ್ತಾ ಇರೋದು ಬದಲಾವಣೆ ತರ್ತಾ ಇದ್ದೀನಿ, ಸ್ವೀಕರಿಸಿ. ಅಸ್ತಿತ್ವದಲ್ಲಿ ನೃತ್ಯದಲ್ಲಿ ಬದಲಾವಣೆಯನ್ನು ತರ್ತಿದ್ದೀನಿ. ಜೀವನ ಸ್ವೀಕರಿಸಿ, ಜೀವನದಲ್ಲಿ ಸ್ವೀಕರಿಸಿ, ನಾನು ಬದಲಾವಣೆ ತಂದುಕೊಡೋದನ್ನು ಸ್ವೀಕರಿಸಿ. ಎದುರು ನೋಡಿದ್ರಿ ಇಷ್ಟು ದಿವಸ, ಏನಪ್ಪ ನಮ್ಮ ಪರಿಸ್ಥಿತಿ ಹೀಗೆ ಇತ್ತು, ಹಿಂಗೆ ಏನು ಬದಲಾಗಲ್ವ, ಹಿಂಗೆ ಇತ್ತು, ನಿನ್ನೆ ಹಂಗಿತ್ತು, ಇವತ್ತು ಹಿಂಗಿತ್ತು, ಮೊನ್ನೆ ಹಂಗಿತ್ತು, ಹೋದ ತಿಂಗಳು ಹಿಂಗಿತ್ತು, ಆಚೆ ವರ್ಷ ಹಿಂಗಿತ್ತು, ಹೀಗೆ ಎಲ್ಲ ಇದೆ ಕ್ಷಣಗಳು ನೀವು ಈ ರೀತಿ ಯೋಚನೆಗಳು ಮಾಡಿದ್ದೀರಾ ಇಷ್ಟು ದಿವಸ. ಈಗ ಶಿವಪ್ಪ ಬದಲಾವಣೆ ಕೊಡ್ತಾ ಇದ್ದಾರೆ. ತಾಳ್ಮೆಯಿಂದ ಇರಿ, ಆ ಬದಲಾವಣೆನ ಕೊಡೋದನ್ನು ಸ್ವೀಕರಿಸಿ. ಏಕೆಂದರೆ ನಿಮ್ಮ ಪರಿಸ್ಥಿತಿ ಬದಲಾಗ್ತಾ ಇತ್ತೆ, ಒಳ್ಳೆ ರೂಪ ತಂದು ಕೊಡ್ತಾ ಇದ್ದಾರೆ ಶಿವಪ್ಪ, ಆಯಿತಾ? ನಿಮ್ಮ ನಿಜವಾದ ಆತ್ಮ ವಿಶ್ವಾಸಕ್ಕೆ, ತಾಳ್ಮೆಗೆ ಭಗವಂತ ಮೆಚ್ಚಿದ್ದಾನೆ. ಶಿವಪ್ಪ ತಾಳ್ಮೆ, ನೀವು ಎಷ್ಟು ಕಷ್ಟ ಬಂದರೂ, ಎಷ್ಟು ನೋವು ಅವಮಾನಗಳು ಬಂದ್ರೂ ನೀವು ತಾಳ್ಮೆಯಿಂದ ಇದ್ದು ಅದನ್ನು ನೋಡಿದ್ರಲ್ಲ, ಅದಕ್ಕೆ ಶಿವಪ್ಪ ತುಂಬ ಖುಷಿ ಪಟ್ಟಿದ್ದಾರೆ. ಅಷ್ಟು ಕಷ್ಟದಲ್ಲೂ ನನ್ನನ್ನು ನೀನು ತಿರಸ್ಕಾರ ಮಾಡದೆ, ನನ್ನ ನಾಮ ಜಪ, ನನ್ನ ಪೂಜೆ ಮಾಡಿ, ನನ್ನ ಆರಾಧನೆ ಮಾಡ್ಕೊಂಡಿರೋದಕ್ಕೆ ನಿನಗೆ ಒಳ್ಳೆ ಕಾಲ ಬಂದಾಯಿತು ಅಂತ ಇಲ್ಲಿ ಶಿವಪ್ಪ ಹೇಳ್ತಾ ಇದ್ದಾರೆ, ಆಯಿತಾ? ಅದರಲ್ಲಿ 3ನೇದು 2 ಕಾರ್ಡ್ ಬಂದಿದೆ. 3ನೇದರಲ್ಲಿ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ? ಇಲ್ಲಿ ಶಿವ ಮತ್ತು ಈಶ್ವರ ಶಿವ ಮಂಜುನಾಥ ಎಲ್ಲ ಒಂದೇ. ಇಲ್ಲಿ ಶಿವ ಪಾರ್ವತಿ ಜಪ ಮಾಡ್ತಿದ್ದಾರೆ, ಇಬ್ಬರು ಒಂದಾಗಿ ಕೂತು ಜಪ ಮಾಡ್ತಾ ಇದ್ದಾರೆ. ತುಂಬ ಈ ಒಂದು ಯಾರು ಈ ಪರಿಸ್ಥಿತಿಯಲ್ಲಿ ಜಪ ಮಾಡ್ತಿದ್ದೀರಾ ಅವ್ರಿಗೆ ಸ್ವಾಮಿ ಒಳ್ಳೆ ಅವಕಾಶ, ಒಳ್ಳೆ ದಾರಿ, ನಿಮ್ಮ ಧ್ಯಾನ ಸ್ಮರಣೆ ಪ್ರತಿಯೊಂದಕ್ಕೂ ಆರಂಭ ಬಂದಿದೆ. ನಿಮ್ಮ ಪ್ರಯತ್ನಕ್ಕೆ ಯಶಸ್ಸು ಸ್ವಾಮಿ ಕೊಡ್ತಾ ಇದ್ದಾರೆ. ಯಾರು ಈಶ್ವರ ಪಾರ್ವತಿನ ಪೂಜೆ ಮಾಡ್ತೀರಾ, ಹೆಚ್ಚು ಧ್ಯಾನ ಜಪ ಮಾಡ್ತಿದ್ದೀರಾ, ಅವರಿಗೆ ಕೆಲವೊಂದು ವಿಚಾರದಲ್ಲಿ ಈಶ್ವರ ಪಾರ್ವತಿ ಅರ್ಧನಾದೀಶ್ವರ ಆಗಿ ಅವತಾರ ತಾಳಿರೋದು ಕೂಡ ಉಂಟು ಅಲ್ವಾ? ಉಂಟು, ಏನು ನಿಜ ಅಲ್ವಾ? ಹಾಗಾಗಿ ಮನಸ್ಸು ಮಾಡಿದ್ರೆ ಈಗಲೂ ಸಹ ಈಶ್ವರ ಪಾರ್ವತಿ ಒಂದಾಗಿ ಆಗ್ತಾ ಇರೋ ಅನಾಹುತಗಳಿಗೆ ಭಯಂಕರ ಪ್ರಳಯಗಳಾಗುತ್ತೆ. ಅದಕ್ಕೆ
ಅವಕಾಶ ಮಾಡಿಕೊಡಿಬಿಡಿ ದಯವಿಟ್ಟು. ಅದಕ್ಕೆ ಮೇಲೆ ನಿಮಗೆ ಬಿಟ್ಟಿದ್ದು. ಇಲ್ಲಿ ದೇವರು ಇಬ್ಬರು ಒಂದುಗೂಡಿ ಒಳ್ಳೆ ನಿಮಗೆ ಸಮಯ ಕೊಡ್ತಾ ಇದ್ದಾರೆ. ಒಳ್ಳೆ ದಿನಗಳು ಬರ್ತಾ ಇದೆ. ಸಂತೋಷವಾಗಿರಿ. ನಿಮ್ಮ ಜೀವನ ನೆಮ್ಮದಿಯಾಗಿ ಇರುತ್ತೆ. ಎರಡರಲ್ಲೂ ಒಳ್ಳೆ ಸುದ್ದಿನೇ. ಇದು ಮೂರನೇದು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ಎರಡರಲ್ಲೂ ಒಳ್ಳೆ ಸುದ್ದಿನೇ. ನಿಮ್ಮ ತಾಳ್ಮೆ ಏನು ನೀವು ಬೇಡಿಕೆಗಳಿಟ್ಕೊಂಡು ಕೋರಿಕೆಗಳಿಟ್ಕೊಂಡು, ಬೇಡಿಕೆ ಕೋರಿಕೆ ಎರಡೂ ಒಂದೇ, ಏನು ಇಟ್ಕೊಂಡು ನೀವು ಸ್ವಾಮಿನ ಹೆಚ್ಚಾಗಿ ಈಶ್ವರ ಪಾರ್ವತಿನ ಪೂಜೆ ಮಾಡಿದ್ದೀರಾ, ಆ ಒಂದು ನಿಮ್ಮ ಆಸೆಗಳು ನಡೆಸ್ಕೊಡ್ತಾರೆ. ನಂಬಿಕೆಯಿಂದ ಇರಿ, ಧೈರ್ಯವಾಗಿರಿ. ಯಾರು ನಾಲ್ಕನೇದು ಆಯ್ಕೆ ಮಾಡ್ಕೊಂಡಿದ್ದೀರಾ, ಈಶ್ವರ ತಾವರೆ ಹೂದಲ್ಲಿ ಕೂತ್ಕೊಂಡು ಜಪ ಮಾಡ್ತಾ ಇದ್ದಾರೆ. ಜೇನು ಹುಳುಗಳು ನೋಡಿ, ಸುತ್ತು ಜೇನು ಹುಳು. ಸಿಹಿ ಇರೋ ಕಡೆ ಜೇನು ಬರುತ್ತೆ, ಸಿಹಿ ಇರೋ ಕಡೆ ಇರುವೆನೂ ಬರುತ್ತೆ, ಮತ್ತೊಂದು ಅರ್ಥನೂ ಆಗುತ್ತೆ ಅಲ್ವಾ. ಇಲ್ಲಿ ಶಿವಪ್ಪ ಏನು ಹೇಳ್ತಾ ಇದ್ದಾರೆ, ತಾಳ್ಮೆಯಿಂದ ಇರಿ. ಕಮಲದ ಹಾಗೆ ನಿಮ್ಮ ಜೀವನ ಹರಡತ್ತೆ. ನಿಮ್ಮ ಜೀವನದಲ್ಲಿ ಸಂತೋಷ, ಸಮಾಧಾನ ಜೇನು ಥರ ತುಂಬಿದ್ದು, ಮುಂದೆ ಈ ಚಿಂತೆಗೆ ಒಂದು ಕೊನೆ ಬರುತ್ತೆ. ಜೇನು ಥರ ತುಂಬಿದ್ದು ಮತ್ತೆ ಶುರು ಆಗುತ್ತೆ. ನಿಮ್ಮ ಜೇನು ಥರ ಏನು ಜೇನು ತುಪ್ಪದ ಥರ ನಿಮಗೆ ಜೀವನ ಇತ್ತು, ಆ ಒಂದು ರೀತಿ ಜೇನುಗಳು ಹೆಂಗೆ ಗೂಡು ಕಟ್ಟಿ ಒಂದು ಆ ಸಿಹಿನ ಕೊಡುತ್ತೆ, ಆ ರೀತಿ ಇದ್ದಿದ್ದನ್ನು ಈಗ ಇದ್ದಿದ್ದ ಪರಿಸ್ಥಿತಿನ ಆ ದುಃಖ ಯಾರೆಲ್ಲ ಕಳ್ಕೊಂಡಿದ್ರಿ, ಈ ಒಂದು ಸಂತೋಷದ ಪರಿಸ್ಥಿತಿ ಇದ್ದಿದ್ದನ್ನು ಕಳ್ಕೊಂಡಿದ್ರಿ, ದುಃಖಿಸ್ತಾ ಇದ್ರಿ, ಅದೆಲ್ಲ ಹೋಗಿ ಮತ್ತೆ ಅದೇ ಥರನೇ ಇನ್ನಷ್ಟು ಬದಲಾಗಿ ದೇವರು ಜೇನು ಥರ ಜೀವನದ ಥರ ಜೇನು ನುಣದಂಗೆ ಆ ಒಂದು ಸಂತೋಷ, ನೆಮ್ಮದಿ, ಸಿಹಿ, ಆಯುಷು, ಆರೋಗ್ಯ ಪ್ರತಿಯೊಂದು ಕೊಟ್ಟು ಶಿವಪ್ಪ ಕಾಪಾಡ್ತೀನಿ ನಾನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸಾಧ್ಯವಾದಷ್ಟು ಯಾರೆಲ್ಲ ಹರಕೆಗಳು ಮಾಡ್ಕೊಂಡಿದ್ದೀರಾ ಅವರೆಲ್ಲ ಈಶ್ವರನಿಗೆ ಏನೇನು ಹರಕೆಗಳು ಮಾಡ್ಕೊಂಡಿದ್ದೀರಾ, ಹೋಮಗಳು ಮಾಡಬೇಕು ಅಂದ್ಕೊಂಡಿದ್ದೀರಾ, ಅದೆಲ್ಲ ಮಾಡ್ಕೊಳ್ಳಿ. ನಿಮ್ಮ ಕಾಲ ಕೂಡಿ ಬಂದಿದೆ. ನಿಮಗೆಲ್ಲ ಪ್ರತಿಯೊಂದು ಗೆಲುವು ಸಿಗ್ತಾ ಇದೆ. ಅದು ಮೂರನೇವರೆಗೂ ಅದೇ ಥರ ಬಂದಿತ್ತು. ಇಲ್ಲಿ ನಿಮ್ಮ ಜೀವನ ಆನಂದವಾಗಿ ನೋಡ್ರಿ, ಇಲ್ಲಿ ಬೆಳಕು ಕೊಟ್ಟಿದ್ದಾರೆ ಶಿವಪ್ಪ ಬೆಳಕು ಕೊಟ್ಟಿದ್ದಾರೆ. ಖಂಡಿತ ಪ್ರತಿಯೊಂದರಲ್ಲೂ ನಿಮಗೆ ನೆಮ್ಮದಿಯಾಗಿರ್ತೀರ, ಸಂತೋಷವಾಗಿರ್ತೀರ. ಆಯುಷು, ಆರೋಗ್ಯ ಎಲ್ಲ ಪ್ರತಿಯೊಂದು ಕೊಟ್ಟು ಕಾಪಾಡ್ತಾರೆ. ಆದಷ್ಟು ನೀವು ಈಶ್ವರನಿಗೆ ಯಾವ್ಯಾವ ಸ್ಥಳಕ್ಕೆ, ಶಿವಪ್ಪನಿಗೆ ಸ್ಥಳಕ್ಕೆ ಎಲ್ಲೆಲ್ಲಿ ಹೋಗ್ಬಿಟ್ಟು ಬರಬೇಕು ಅಂದ್ಕೊಂಡಿದ್ದೀರೋ, ಹರಕೆಗಳು ಮಾಡ್ಕೊಂಡಿದ್ದೀರೋ ಅವರೆಲ್ಲ ಹೋಗಿ ಹರಕೆ ತೀರಿಸ್ಕೊಂಡು ಬನ್ನಿ. ಮತ್ತು ನಾಗರಿಗೆ ಏನಾದರೂ ಹರಕೆ ಮಾಡ್ಕೊಂಡಿದ್ರೆ ನಾಗರಿಗೂ ಮಾಡ್ಕೊಂಡು ಬನ್ನಿ. ಮತ್ತು ಈಶ್ವರನ ದೇವಸ್ಥಾನದಲ್ಲಿ ಶೂಲನ ಯಾರಾದರೂ ಕೊಡ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ರೆ ಅದು ಕೂಡ ಮಾಡಿ. ನಿಮಗೆಲ್ಲ ಒಳ್ಳೆಯದೇ ಆಗತ್ತೆ, ಚಿಂತಿಸಬೇಡಿ. ಐದನೇದು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ಭೋಲೆನಾಥ, ಡಮರುಗನಾಥ, ಈಶ್ವರ, ಗಂಗಾ ಮಾತೆ ಇದ್ದಾರೆ. ಶಿವಪ್ಪ ಅವರ ಜಡೆಯನ್ನು ಬಿಚ್ಚಿ ಗಂಗೆನ ಹರಿದಾಡಕ್ಕೆ ಬಿಟ್ಟಿದ್ದಾರೆ. ಗಂಗೆ ನದಿಯಲ್ಲಿ ಯಾರೆಲ್ಲ ಸ್ನಾನ ಮಾಡ್ತೀರೋ ನಿಮ್ಮ ಪಾಪಕರ್ಮಗಳೆಲ್ಲ ಕಳೆಯುತ್ತೆ. ಗಂಗೆ ಎಷ್ಟು ಪವಿತ್ರವಾಗಿ ಇರ್ತಾರೆ, ಅದೇ ಥರ ನಿಮ್ಮ ಜೀವನ ಕೂಡ ಅದೇ ರೀತಿ ಶುದ್ಧವಾಗಿ ಇರುತ್ತೆ. ಚಿಂತೆ ಬೇಡ. ನಂದೀಶ ಕೂಡ ಇದ್ದಾರೆ ಇಲ್ಲಿ. ನಿಮ್ಮ ಸುದ್ದಿಗೆ ಯಾರಾದರೂ ತೊಂದರೆ ಕೊಡೋಕ್ಕೆ ಬಂದರೆ ಖಂಡಿತ
ಇಲ್ಲಿ ನೋಡಿ, ಅವರ ಅವತಾರ ನೋಡಿ ಹೇಗಿದೆ. ಕೊಡ್ಲಿ ಕೂಡ ಎತ್ಕೊಂಡು ನಿಂತಿದ್ದಾರೆ. ಯಾರು ಬರ್ತಾರೋ ಬರಲಿ, ನಾನು ನೋಡ್ತೀನಿ ಅಂತ ಆ ಶೂಲ ನಿಲ್ಲಿಸ್ಕೊಂಡು ಇಲ್ಲಿಬ್ಬರು ದಂಪತಿಗಳು ಅವ್ರಿಗೆ ಆಶೀರ್ವಾದ, ಗಂಗೆ ಮತ್ತು ಈಶ್ವರ ಆಶೀರ್ವಾದ ಮಾಡ್ತಾ ಇದ್ದಾರೆ. ಇಬ್ಬರು ದಂಪತಿಗಳಿಗೆ ಅವ್ರಿಗೆ ತುಂಬ ಅಡೆತಡೆಗಳು ಮಾಡಿದ್ದಾರೆ, ತೊಂದರೆಗಳು ಮಾಡಿದ್ದಾರೆ. ಅದರಿಂದ ಈಶ್ವರ ಈ ಒಂದು ದರ್ಶನ ಕೊಡ್ತಾ ಇದ್ದಾರೆ. ಗಂಗೆ ಹರಿದು ಬರ್ತಾ ಇದ್ದಾರೆ. ಅವರ ಪಾಪ ಕರ್ಮಗಳು ಏನೂ ಇರಲ್ಲ, ಎಲ್ಲ ತೊಳೆದು ಅವ್ರನ್ನ ನಾನೆಷ್ಟು ಪವಿತ್ರಳೋ ಅಷ್ಟೇ ಪವಿತ್ರವಾಗಿ ಅವ್ರನ್ನ ನಾನು ಕಾಪಾಡ್ಕೊತೀನಿ ಅಂತ ಗಂಗೆ ಮಾತೆ ಹೇಳ್ತಾ ಇದ್ದಾರೆ. ಯಾರೆಲ್ಲ ಗಂಗೆ ಸ್ನಾನ ಮಾಡಬೇಕು ಅಂದ್ಕೊಂಡಿದ್ದೀರಾ, ಗಂಗಾ ನದಿಯಲ್ಲಿ ಹೋಗ್ಬಿಟ್ಟು ಅಲ್ಲಿ ಮಾಡ್ಕೊಂಡು ಬನ್ನಿ. ನಂಬಿಕೆಯಿಂದಿರಿ, ನಿಮ್ಮ ಮನಸ್ಸನ್ನು ಗಂಗೆಯಷ್ಟು ಪವಿತ್ರವಾಗಿ ಶುದ್ಧ ಮಾಡ್ಕೊಳ್ಳಿ, ಆಯಿತಾ. ನಿಮ್ಮ ಎಷ್ಟು ಮನಸ್ಸನ್ನು ಶುದ್ಧವಾಗಿ ಇಟ್ಕೊಳ್ತೀರೋ ಅಷ್ಟು ನಿಮ್ಮ ಜೀವನ ಕೂಡ ಶುದ್ಧವಾಗಿರುತ್ತೆ ಅಂತ ಇಲ್ಲಿ ಈಶ್ವರ ಪಾರ್ವತಿ ಹೇಳ್ತಾ ಇದ್ದಾರೆ. ಆರನೇದು ಯಾರು ಆಯ್ಕೆ ಮಾಡಿಕೊಂಡಿದ್ದೀರಾ? ಇದರಲ್ಲೂ 2 ಕಾರ್ಡಿದೆ. ಈಶ್ವರ ಅರ್ಧನಾದ ಈಶ್ವರ ತಂದೆ, ಕಾಪಾಡು ತಂದೆ. ಇಲ್ಲಿ ಶಿವಪ್ಪ ಏನು ಹೇಳ್ತಿದ್ದಾರೆ ನೋಡಿ, ಆಯಿತಾ. ತಾಳ್ಮೆಯಿಂದಿರಿ. ನಿಮ್ಮ ಭಕ್ತಿ, ನಿಮ್ಮ ಒಂದು ಶ್ರದ್ಧಾ ಭಕ್ತಿಗೆ ದೇವರು ಮೆಚ್ಚಿದ್ದಾರೆ. ಭಯ ಪಡಬೇಡಿ, ದೇವ್ರ ಭಕ್ತಿ ಹೆಚ್ಚು ಮಾಡ್ಕೊಳ್ಳಿ. ಗುರುವಿನ ಆಶೀರ್ವಾದ ಇರುವ ತನಕ ಬೇರೆ ಯಾವುದೇ ನಮಗೆ ತೊಂದರೆ ಆಗಲಿಕ್ಕೆ ಬಿಡಲ್ಲ. ಪ್ರತಿದಿನ ಶಿವನಿಗೆ ಬಿಲ್ವ ಅಭಿಷೇಕ ಮಾಡಿಸಿ, ಅರ್ಚನೆ ಮಾಡಿಸಿ, ನಿಮಗೆ ಒಳ್ಳೆಯದಾಗತ್ತೆ. ಭಸ್ಮದಿಂದ ಮಾಡಿಸಿ, ತುಂಬ ಒಳ್ಳೆಯದಾಗತ್ತೆ. ಸಾಧ್ಯ ಆದರೆ ನಿಮ್ಮ ಮನೆಗಳಲ್ಲಿ ಈಶ್ವರನ ಲಿಂಗನೋ ಈಶ್ವರಂದು ಫೋಟೋನೋ ಫೋಟೋಗೆ ಅರ್ಚನೆ, ಹೂವಿನ ಅರ್ಚನೆ ಮಾಡ್ಬೋದು. ವಿಭೂತಿ ಅರ್ಚನೆ ಅಂದರೆ ಮಾಡ್ಬೋದು, ಆದರೆ ವಿಗ್ರಹ ಇದ್ದಷ್ಟು ಒಳ್ಳೆಯದು. ಈಶ್ವರನ ವಿಗ್ರಹ ಆಗಲಿ ಲಿಂಗ ಆಗಲಿ ಯಾರ ಮನೇಲಾದರೆ ಇತ್ತು ಅಂದರೆ ಅವರು ಈಶ್ವರನಿಗೆ ಬಿಲ್ವ ಅರ್ಚನೆ ಮಾಡಿ, ಭಸ್ಮ ಅಭಿಷೇಕ ಥರ ಮಾಡಿ ಒಳ್ಳೆಯದಾಗತ್ತೆ. ಸಾಧ್ಯ ಆದರೆ 108 ಶ್ಲೋಕಗಳಿಗಿಂತ ಅಷ್ಟೋತ್ತರಕ್ಕಿಂತ 1008 ಅಷ್ಟೋತ್ತರಗಳಿದೆಯಲ್ಲ ಅದನ್ನು ಜಪಿಸಿ ಪಠನೆ ಮಾಡಿ. ನೀವು 1008 ಶ್ಲೋಕಗಳನ್ನ ಓದೋದ್ರಿಂದ ಇನ್ನಷ್ಟು ನಿಮಗೆ ದೇವರ ಆಶೀರ್ವಾದ ಹೆಚ್ಚು ಸಿಗುತ್ತೆ. ನಿಮ್ಮ ಬಾಧೆಗಳು, ನಿಮ್ಮ ಕಷ್ಟಗಳೆಲ್ಲ ಶಿವಪ್ಪ ಬಗೆಹರಿಸ್ತಾರೆ. ನಿಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಯಿತು ಅಂತ ಅರ್ಥ. ಶಕ್ತಿ, ದೇವರನ್ನ ಹೆಚ್ಚು ಶಕ್ತಿ ಭಕ್ತಿನ ಶ್ರದ್ಧಾ ಭಕ್ತಿಯಿಂದ ಮಾಡಿ. ಸಾಧ್ಯ ಆದರೆ ಹಿಮಾಲಯಕ್ಕೆ ಹೋಗ್ಬಿಟ್ಟು ಸ್ವಾಮಿ ದರ್ಶನ ಮಾಡ್ಕೊಂಡು ಬನ್ನಿ, ಒಳ್ಳೆಯದಾಗತ್ತೆ. ಎಷ್ಟು ಸಮಾಧಾನವಾಗಿ ಕೂತಿದ್ದಾರೆ ನೋಡಿ, ಸ್ವಾಮಿ ಆಶೀರ್ವಾದ ಮಾಡಿಕೊಂಡು. 2ನೇದರಲ್ಲಿ ಏನಿದೆ, ಇಲ್ಲಿ ಶಿವಪ್ಪನಿಗೆ ಮೇಲಿಂದ ಅಭಿಷೇಕದ ಥರ ಗಂಗೆ ಮಾಡ್ತಾ ಇದ್ದಾರೆ. ಎಷ್ಟು ಅರ್ಥ ಇದೆ ನೋಡಿ. ಶಿವಪ್ಪನ ಲಿಂಗಕ್ಕೆ ಮೇಲಿಂದ ಗಂಗಾ ಮಾತೆ ಅಭಿಷೇಕ ಮಾಡ್ತಾ ಇದ್ದಾರೆ. ಚಿಂತೆ ಬೇಡ, ನಿಮಗೆಲ್ಲ ಯಾರೆಲ್ಲ ಶಿವನಿಗೆ ಅಭಿಷೇಕ ಮಾಡಿಸ್ತಿದ್ದೀರ ದೇವಸ್ಥಾನದಲ್ಲಿ ಅವರಿಗೆಲ್ಲ ಒಳ್ಳೆ ಕಾಲ ಬಂದಿದೆ. ಮಳೆ ಬೆಳೆ ಎಲ್ಲ ಚೆನ್ನಾಗಾಗತ್ತೆ ಅಂತ ಇಲ್ಲಿ ಅರ್ಥ. ಸಾಧ್ಯವಾದಷ್ಟು ಯಾರೆಲ್ಲ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿಸ್ತಿರೋ
ಸಾಧ್ಯ ಆದರೆ ಒಂದು 10 ಜನಕ್ಕೆ ನಿಮ್ಮ ಶಕ್ತಿ ಜಾಸ್ತಿ ಇತ್ತು ಅಂದರೆ ಒಂದು 50 ಜನಕ್ಕೋ 100 ಜನಕ್ಕೆ ಅನ್ನದಾನ ಮಾಡಿಸಿ, ಅಥವಾ ನೀವೇ ಮಾಡ್ಕೊಂಡೋಗಿ ದೇವ್ರಿಗೂ ನೈವೇದ್ಯ ಸಮರ್ಪಣೆ ಮಾಡಿ ಬಂದವ್ರಿಗೂ ನೀವು ಪ್ರಸಾದನ ಕೊಡಿ. ನಿಮ್ಮ ಕೈಯಿಂದ ಏನಾಗುತ್ತೆ ಈಶ್ವರನಿಗೆ ಇಷ್ಟವಾಗಿರೋಂಥ ನೈವೇದ್ಯನ ಮಾಡಿ, ಅಥವಾ ದೇವಸ್ಥಾನದಲ್ಲಿ ಅರ್ಚಕರಿಗೆ ಹೇಳ್ಬಿಟ್ರು ಅವರು ರೆಡಿ ಮಾಡ್ತಾರೆ. ನಿಮ್ಮ ಶಕ್ತಿಗೆ ಬಿಟ್ಟಿದ್ದು. ಯಾರೆಲ್ಲ ಅಭಿಷೇಕ ಮಾಡಿಸ್ತೀರ ಈಶ್ವರನಿಗೆ, ಅವರು ಇದು ಅನ್ನದಾನ ಮಾಡಿದ್ರೆ ಇನ್ನಷ್ಟು ಒಳ್ಳೆಯದು. ಕೆಟ್ಟ ದೃಷ್ಟಿನ ಹೋಗಲಾಡಿಸಿ ಶಿವಪ್ಪ ನಿಮ್ಮ ಒಂದು ಮನಸ್ಸು ತಾಳ್ಮೆನ ಇಟ್ಕೊಳ್ಳಿ. ಎಲ್ಲ ನಾನು ನೋಡ್ತಾ ಇದ್ದೀನಿ, ಪ್ರತಿಯೊಂದು ಗಮನಿಸ್ತಾ ಇದ್ದೀನಿ. ನೀನು ಇಷ್ಟೆಲ್ಲ ಮಾಡಿ ನಾನು ನಿನಗೆ ಒಳ್ಳೇದು ಮಾಡ್ದಿರ ಇರಲ್ಲ. ಅವರೆಲ್ಲ ಎಷ್ಟೇ ಮಾಡಿದ್ರು ನಾನು ನಿನಗೆ ಕಾಯ್ತೀನಿ ಅಂತ ಇಲ್ಲಿ ಶಿವಪ್ಪ ಹೇಳ್ತಾ ಇದ್ದಾರೆ. ಎಷ್ಟು ನಿನ್ನ ಶಕ್ತಿ ಏನಿದೆಯೋ ಅದನ್ನು ನೀನು ನನಗೆ ಪೂಜೆ ವಿಧಾನದಲ್ಲಿ ಸ್ಮರಣೆ ಮಾಡ್ತೀಯೋ, ಜಪ ಮಾಡ್ತೀಯೋ, ಹಾಡುಗಳು ಹೇಳ್ತೀಯೋ, ಭಜನೆ ಮಾಡ್ತೀಯೋ, ಅಷ್ಟೋತ್ತರಗಳನ್ನ ಹೇಳ್ತೀಯೋ, ಬೀಜ ಮಂತ್ರಗಳನ್ನ ಹೇಳ್ತೀಯೋ, ಪ್ರತಿಯೊಂದು ನಿನಗೆ ಬಿಟ್ಟಿದ್ದು. ಆದರೆ ನೀನು ಸಣ್ಣದಾಗಿ ನನ್ನ ಹೆಸರು ಕೂಗಿದ್ರು ನಿನ್ನ ಮನಸ್ಸಲ್ಲಿ ನಾನಿರ್ತೀನಿ, ನೀನಿರೋ ಸ್ಥಳದಲ್ಲಿ ನಾನು ವಾಸವಾಗಿರ್ತೀನಿ, ಅದು ನನ್ನ ಸ್ಥಳನೇ. ಹಾಗಾಗಿ ನೀನು ಧೈರ್ಯ ಕೆಡಬೇಡ. ಕೆಟ್ಟ ದೃಷ್ಟಿಗಳೆಲ್ಲ ಹೋಗಿ ಒಳ್ಳೆಯ ಸಮಯ ನಾನು ತಂದು ಕೊಡ್ತಾ ಇದ್ದೀನಿ. ಇಲ್ಲಿ ಕಾಯಿ ನೀನು ತಾಳ್ಮೆಯಿಂದ ಅಂತ ಇಲ್ಲಿ ಶಿವಪ್ಪ ಹೇಳ್ತಾ ಇದ್ದಾರೆ. ಲಾಸ್ಟಲ್ಲಿ ಹೇಳ್ತೀನಿ ಅನ್ನಲ್ಲ. ಬಾಟಮ್ ಆಫ್ ದ ಡೆಕ್ ಕಾರ್ಡ್ ಏನಿದೆ ನೋಡಿ, ಕಾಣಿಸ್ತಿದ್ಯಾ? ಈಗ ಹೇಳ್ತಾ ಇದ್ದೀನಿ, ಅದು ಆಮೇಲೆ ಹೇಳೋಣ ಅನ್ನಿಸ್ತು. ಸ್ಟಾರ್ಟಿಂಗ್ ಪ್ರಾರಂಭದಲ್ಲೇ ಇದನ್ನು ಹೇಳ್ಕೊಡೋದು ಬೇಡ ಅಂತ ಅನ್ನಿಸ್ತು. ಇಲ್ಲಿ ಏನಿದೆ ಶಿವಪ್ಪನ ಅರ್ಥ, ಇಲ್ಲಿ ಏನು ಮಾಡ್ಕೊಳ್ಳೋಣ ಹೇಳಿ. ಇವರ ದೃಶ್ಯ ನೋಡಿದ್ರ, ಆಮೇಲೆ ತಾಯಿ ಕಾಳಿಕಾ ದೇವಿ ಕೆಳಗಡೆ ಶಿವಪ್ಪ ತಾಂಡವಾಡ್ತಾ ಇದ್ದಾರೆ. ಕೋಪದಿಂದ ರೋಷದಿಂದ ಉಕ್ಕಿ ಹರಿತೈತೆ ಅವರ ಜ್ವಾಲಾಮುಖಿ ಥರ. ಅವರ ಮುಖ, ಹಲ್ಲು ಕಟ 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 ಅಂತ ಕಡಿತಾ ಇದ್ದಾರೆ. ಅವ್ರ ಕೈಯಲ್ಲಿ ನೋಡಿ ಆಯುಧಗಳು ಹೇಗಿದೆ ಆಯಿತಾ. ಎಡಗೈಯಲ್ಲಿ ನೋಡಿ ರಾಕ್ಷಸರನ್ನ ಸಂಹಾರ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಎಷ್ಟೆಲ್ಲ ಕ್ಷಮಾಪಣೆ ಕೊಡ್ತಾನೇ ಇದ್ದೀನಿ, ಆದರೆ ಇವರು ಬುದ್ಧಿ ಕಲ್ತಿಲ್ವಲ್ಲ ಅಂತ ಅವರು ಹಾಕಿರೋ ರುದ್ರಾಕ್ಷಿ ಕೂಡ ಬಿಚ್ಕೊಂಬಿಟ್ಟಿದೆ. ಅಷ್ಟು ಭಯಂಕರ ಕೋಪ. ತಾಯಿ ಪಾರ್ವತಿ ದೇವಿಗೂ ಕೋಪ ಬಂದ್ಬಿಟ್ಟಿದೆ. ನನ್ನನ್ನು ಎಷ್ಟು ಈ ಮಟ್ಟಿಗೆ ನರಕ ನನಗೂ ಕೊಡ್ತಾ ಇದ್ದಾರೆ, ನನ್ನನ್ನು ನಂಬಿ ಬದುಕ್ತಾ ಇರೋ ಮಕ್ಕಳಿಗೂ ನರಕ ಕೊಡ್ತಾ ಇದ್ದಾರೆ. ಇವ್ರನ್ನ ನಾನು ಕ್ಷಮಾಪಣೆ ಕೊಟ್ಟು ನನಗೂ ಸಾಕಾಗಿದೆ. ಇನ್ನು ಎಷ್ಟು ಚಮಿಸೋದು? ಇನ್ನು ಕ್ಷಮಾಪಣೆ ಇಲ್ಲ. ಇನ್ನು ಕ್ಷಮಾಪಣೆ ಈಶ್ವರ ಪಾರ್ವತಿ ಇಬ್ಬರು ಇಲ್ಲಿ ಬಂದಿದ್ದಾರೆ ನೋಡಿ. ಪಾರ್ವತಿಗೂ ಕೋಪ. ಕಾಳಿಯಾಗಿ ಅಯ್ಯಮ್ಮ ಒಂದು ಕೋಪದಿಂದ ತಡೆದಿದ್ದೇ ಈಶ್ವರ. ಅದು ಈಶ್ವರನ ಕೈಯಲ್ಲೂ ಆಗಿಲ್ಲ. ಮಗುವಿನ ರೂಪದಲ್ಲಿ ಹೋಗಿ ಮಗು ಥರ ಅಳೋ ಥರ ಆಗಿ ಆ ಯಮ್ಮನ ಮನಸ್ಸನ್ನು ಸಮಾಧಾನ ಮಾಡಿಸಿದ್ದು ಶಿವಪ್ಪ. ಅಂಥ ಒಂದು ತಾಯಿನ ಕೋಪನ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ, ಬೇರೆ ಯಾರ ಕೈಯಲ್ಲೂ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಆದರೆ ಶಿವಪ್ಪನೇ ತನ್ನ ಗಂಡನೇ, ಪಾರ್ವತಿ ಕಾಳಿಯಮ್ಮ ಗಂಡನೇ ತಾಳ್ಮೆಯಾಗಿ ಮಗುವಿನ ರೂಪದ ಮಾಡಿಕೊಂಡು ಅಳ್ತಾ ಇದ್ದಾಗ ಅಮ್ಮ ಅಮ್ಮ ಅಂತ ಹತ್ಕೊಂಡಾಗ ಆ ಯಮ್ಮನ ಮನಸ್ಸು ಕೋಪ ಹೋಗಿ ತಾಳ್ಮೆಗೆ ಬಂತು, ಸಮಾಧಾನಕ್ಕೆ ಬಂತು. ಈ ಒಂದು ಪರಿಸ್ಥಿತಿಗೆ ಯಾರಿದ್ದೀರೋ ಸ್ಟಾರ್ಟಿಂಗಲ್ಲಿ ಯಾಕೆ ಇದನ್ನು ಹೇಳಬೇಕು? ನನಗೆ ಇದು ನೋಡಿದ ತಕ್ಷಣ
ಬೇಡ ಇದೀಗ ಆಮೇಲೆ ಹೇಳೋಣ ಅನ್ನಿಸ್ತು. ಈ ಕಾರಣಕ್ಕೆ ಏನೋ ಆಗ್ಲಿಂದ ಬಂದಿದ್ದು ಎಲ್ಲ ಒಂದು ಒಳ್ಳೆ ಒಂದು ಮೆಸೇಜಸ್ಸು ಈಶ್ವರ ಪಾರ್ವತಿ ಸ್ವಾಮಿ ಇಬ್ಬರು ಕೊಟ್ಟಿದ್ದಾರೆ ದೇವರುಗಳು. ನನಗೇನು ಅನಿಸುತ್ತೆ ಅಂದರೆ, ಇಷ್ಟೊಂದು ಕ್ರೂರಿಯಾಗಿ ಹೆಜ್ಜೆ ಹೆಜ್ಜೆಗೂ ದೇವರು ಚಮಸ್ಕೊಂಡೇ ಬಂದಿದ್ದಾರೆ. ಯಾರು ಈ ದೃಶ್ಯಕ್ಕೆ ದೇವ್ರನ್ನ ಕೋಪಕ್ಕೆ ತಂದಿದ್ದಾರೆ ಅದು ಅವ್ರಿಗಾಗತ್ತೆ. ಇಲ್ಲಿ ನಾನು ಯಾವುದೇ ಥರ ನಾನು ಹೇಳ್ತಾ ಇರೋದಲ್ಲ, ಪ್ರತ್ಯಕ್ಷವಾಗಿ ಇಲ್ಲಿದ್ದಾರೆ, ಈ ವಿಚಾರನ ತಿಳಿಸ್ತಾ ಇರೋದವರು. ಯಾರಿಗೂ ಭಯಪಡೋ ಅವಶ್ಯಕತೆ ಇಲ್ಲ. ಅವರವರ ಸ್ವತಂತ್ರಕ್ಕೆ ಮನುಷ್ಯರು ಮಾಡ್ಕೊಂಡಿರೋದಲ್ಲ, ಆ ಸ್ವತಂತ್ರಕ್ಕೆನ ಭಗವಂತ ಕೊಟ್ಟಿರೋದು. ದಯವಿಟ್ಟು ಅವ್ರವ್ರಿಗೆ ಬಂದಿದ್ದ ಪಾಲಿಗೆ ಅವರು ಅದೃಷ್ಟವಂತರು. ಇನ್ನೊಬ್ಬರ ಅದೃಷ್ಟನ ಕಿತ್ಕೊಂಡು ನೀವೇನು ಮೆರೆಯೋಕ್ಕೆ ಹೋಗ್ತೀರಾ? ಎಷ್ಟು ದಿನ ಬದುಕ್ತೀರಾ? ಈ ಕ್ಷಣಕ್ಕೆ ಒಂದು ವೇಳೆ ಇವಾಗ ಆ ಜೀವನ, ನಾನು ಸ್ಟಾರ್ಟಿಂಗಲ್ಲೇ ಬಂದಿದ್ದ ಕಾರ್ಡಲ್ಲಿ ಜೊತೆಗೆ ಇದನ್ನು ಹೇಳಬೇಕಿತ್ತು ನಾನು. ಅರ್ಥ ಆಗ್ತಿದೆಯಾ? ಎರಡೂ ನೋಡಿ, ಫಸ್ಟ್ ಬಂದಿದ್ದ ಕಾರ್ಡು, ಬಾಟಮ್ ಆಫ್ ಡೆಕ್ ಬಂದಿದ್ದ ಕಾರ್ಡು ನಾನು ಹೇಳಬೇಕಾಗಿತ್ತು. ಇದಾಗಿದ್ದೇನೆ ಈ ಕಾರ್ಡನ್ ಬಗ್ಗೆ ನಾನು ಹೇಳಬೇಕಾಗಿತ್ತು. ನನಗೆ ಅದು ಹೇಳೋಕ್ಕೆ ಮನಸ್ಸು ಕೊಟ್ಟಿಲ್ಲ, ಆಮೇಲೆ ಹೇಳೋಣ ಅಂತ ಮನಸ್ಸು ಕೊಟ್ಟರು. ಅದು ಶಿವಪ್ಪಂದು ತಾಯಿ ಪಾರ್ವತಿ ಕಾಳಿಯಮ್ಮ ಅದು ಸೂಚನೆ ಇರ್ಬೋದು. ಅದು ಈಗ ಹೇಳಿಸ್ತಾ ಇದ್ದಾರೆ. ಯಾರೆಲ್ಲ ಈ ಪರಿಸ್ಥಿತಿಗೆ ಇದ್ದೀರೋ ಅವರು ಇನ್ನು ಕ್ಷಮಾಪಣೆ ಕೊಡಲ್ಲ, ಒಂದು ಚೂರು ಕರುಣೆ ದಯೆ ಏನು ಕೊಡಲ್ಲ. ನಾನು ನನ್ನ ಮಕ್ಕಳು ನೀವು ಕೂಡ, ಆದರೂ ನಾನು ಎಷ್ಟೋ ಅವಕಾಶ ಕೊಟ್ಟೆ. ನೀವೆಷ್ಟೇ ತಪ್ಪುಗಳು ಮಾಡಿದ್ರು ನಾನು ಕ್ಷಮಾಪಣೆ ಕೊಟ್ಕೊಂಡೇ ಬರ್ತಾಯಿದ್ದೀನಿ. ನಿಮ್ಮ ಕಾಲ ಮುಗಿಯೋ ಸಮಯ ಬಂದಾಯಿತು. ಅವರು ಕೈ ಇಟ್ಟು ನಿಮ್ಮ ಮೇಲೆ ದೇವರೇನಾದರೂ ಕೈ ಇಟ್ಟರೆ ಅವರು ಬಂದು ಕೈ ಇಡೋದೇ ಬೇಕಾಗಿಲ್ಲ. ಅವ್ರ ಕಣ್ಣಲ್ಲೇ ಅಲ್ಲಿಂದ ಬೆರಳನ್ನ ತೋರಿಸಿದ್ರೆ ಸಾಕು, ನಮ್ಮ ದೇಹದ ಮೇಲೆ ಕೈ ಇಟ್ಟಂಗೆ, ಅವರು ಹೊಡೆದಂಗೆ ಲೆಕ್ಕ, ನಮಗೆ ಅವ್ರ ಶಿಕ್ಷೆ ಕೊಟ್ಟಂಗೆ ಲೆಕ್ಕ. ನಾವು ಯಾವಾಗ್ಲೂ ಈಶ್ವರ ಯಾವುದೇ ದೇವರುಗಳನ್ನಾಗಲಿ ನಾವು ನಡ್ಕೊಳ್ಳೋ ರೀತಿ, ಮಾತಾಡೋ ರೀತಿ ಮನಸ್ಸಲ್ಲೂ ಬಾಯಲ್ಲೂ ಎರಡೂ ಒಂದೇ ಇರಬೇಕು. ಇಲ್ಲ ಅಂದರೆ ಏನಾಗತ್ತೆ ಅಂದರೆ ಈ ಪರಿಸ್ಥಿತಿಗಾಗತ್ತೆ. ನಾವು ಮನಸ್ಸಲ್ಲೂ ಬಾಯಲ್ಲೂ ಒಂದೇ ರೀತಿ ನಡ್ಕೊಂಡು ಒಂದೇ ರೀತಿ ಪಾಲನೆ ಮಾಡ್ಕೊಂಡು ಹೋದರೆ ಆ ಭಗವಂತ ಕೈ ಹಿಡಿದು ನಡೆಸ್ತಾನೆ. ಬಾ ನಾನು ಇದ್ದೀನಿ, ಕೈ ಹಿಡ್ದು ಕೊಡಿಲಿ, ನಾನು ಹಿಡ್ಕೊಂಡು ನಡೆಸ್ತೀನಿ ನಿನ್ನ ಅಂತ. ಅದೇ ನನಗೆಲ್ಲ ಗೊತ್ತು, ನಾನೇ ರಾಜ, ನಾನೇ ಸಾಮ್ರಾಜ್ಯ, ನಂದೇ ಪ್ರಪಂಚ ಅಂತ ಯಾರೆಲ್ಲ ಈ ಪರಿಸ್ಥಿತಿಗೆ ಮಾಡ್ಕೊಂಡಿದ್ದೀರಾ, ಶಿವ ಹೇಳೋಕ್ಕಾಗ್ತಿಲ್ಲ, ನನಗೆ ಮಾತಾಡಲಿಕ್ಕೆ ಸುಸ್ತಾಗ್ತಿದೆ. ಇಲ್ಲಿ ನಾನು ಹೇಳಬಾರ್ದು ಅಂತ ನನ್ನ ಎಡಭಾಗದ ಭುಜನ ಯಾರೋ ಬಲವಾಗಿ ಕತ್ತರಿಸ್ದಂಗೆ ಆಗ್ತಿದೆ ನನಗೆ. ಇದು ನಾನು ಓದೋಕ್ಕೆ ಎತ್ಕೊಂಡ ಮೇಲೆ ಈ ಒಂದು ಬಾಟಮ್ ಆಫ್ ಡೆಕ್ ಕಾರ್ಡ್ ಏನಿದೆ ಇದು ಓದೋಕ್ಕೆ ಎತ್ಕೊಂಡ್ಮೇಲೆ ಈ ಒಂದು ಭುಜ, ಎಡಗಡೆ ಭುಜ ನಂದು ಕತ್ತರಿಸ್ದಂಗೆ ಆಗ್ತಿದೆ, ಅಷ್ಟು ನೋವು ಬಂತು. ನಿಜ ಹೇಳ್ತೀನಿ, ಮಿಂಚು ಕೂಡ ಬಂತು ನೋಡಿ. ಅಲ್ಲಿ ನಮ್ಮ ವಿಂಡೋಯಿಂದ ಬೆಳಕು ಕೂಡ ಇದಾಯಿತು, ಮಿಂಚು ಕೂಡ ಬಂತು ಆಕಾಶದಲ್ಲಿ. ಏನಕ್ಕೆ ಇದು ಈ ಒಂದು ಪರಿಸ್ಥಿತಿ ಮಾಡ್ಕೊಂಡಿದ್ದೀರೋ ನನಗಂತೂ ಗೊತ್ತಿಲ್ಲ. ಇದು ಯಾರಿಗೆ ಅಂತ ಗೊತ್ತಿಲ್ಲ. ಈ ಕಾರ್ಡ್ ಯಾರಿಗೆ ಆಗಿದೆ, ಈ ಮೆಸೇಜಸ್ಸು, ಇದರಲ್ಲಿರೋ ಉತ್ತರಗಳನ್ನ ಯಾರಿಗೆ ಹೇಳಿಸ್ತಾ ಇದ್ದಾರೆ ಈಶ್ವರ ಪಾರ್ವತಿ ಗೊತ್ತಿಲ್ಲ. ಕಾಳ ಭೈರವೇಶ್ವರ, ವೀರಭದ್ರೇಶ್ವರ, ಭೈರವೇಶ್ವರ ಕಾಪಾಡುತ್ತಂತೆ. ಶಾಂತನಾಗು ತಾಯಿ
ಪಾರ್ವತಿ ದೇವಿ, ಕಾಳಭೈರವೇಶ್ವರಿ, ವೀರಭದ್ರೇಶ್ವರಿ, ಚೌಡೇಶ್ವರಿ, ಕಾಳಿಕಾ, ದುರ್ಗಾ ಪರಮೇಶ್ವರಿ, ಶಾಂತಿ ಆಗಮ್ಮ, ಶಾಂತಿ ಆಗು. ನೀನು ಯಾರಿಗೆ ಹೇಗಾದರೂ ಬುದ್ಧಿ ಕಲಿಸ್ಕೋ. ಎಷ್ಟೋ ಜನಕ್ಕೆ ನೀವು ಬುದ್ಧಿ ಕಲಿಸೋಕ್ಕೋಗಿ ಇನ್ನೂ ನಿನ್ನ ನಂಬಿ ಒಳ್ಳೆ ದಾರಿಯಲ್ಲಿ ನಡೆಯೋರ್ಗು ತೊಂದರೆಗಳಾಗ್ಬಿಡುತ್ತೆ. ಪ್ರಳಯಾಂತಕ ನೀವು ಮಾಡಿಬಿಟ್ರೆ ಬೇರೆಯವ್ರಿಗೆಲ್ಲ ತೊಂದರೆ ಆಗ್ಬಿಡುತ್ತೆ. ಯಾರಿಗೆ ನೀವು ಶಿಕ್ಷೆ ಕೊಡಬೇಕೋ ನೀವು ಕೊಟ್ಕೊಳ್ಳಿ. ರಕ್ತ ಕಾರಿ ಸಾಯ್ತಾರೆ ಅಂತ ತೋರಿಸ್ತಾ ಇದ್ದಾರೆ. ನಾಲ್ಗೆನ ಕುಯ್ದು ಕಿತ್ತು ತಿಂದು ಬಿಡ್ತೀನಿ ಅಂತ ತೋರಿಸ್ತಾ ಇದ್ದಾರೆ. ಅಮ್ಮ ಜಗನ್ಮಾತೆ ನನಗೆ ಮೈಲ್ಗೆ ಮಾಡ್ತಾ ಇದ್ದಾರೆ. ಅರ್ಥ ಆಗ್ತಿದ್ಯಾ? ನನಗೆ ಮೈಲ್ಗೆ ಮಾಡ್ತಾ ಇದ್ದಾರೆ. ಕೆಟ್ಟ ರಕ್ತಗಳನ್ನ ನನಗೆ ನನ್ನ ಒಂದು ಏನು ಮೂರ್ತಿ ವಿಗ್ರಹ ಏನು ಹೇಳ್ತಾರೆ, ಈ ಅಮ್ಮಂದು ವಿಗ್ರಹನ ಇಟ್ಕೊಂಡು ಯಾರೆಲ್ಲ ಈ ಥರ ಪೂಜೆಗಳನ್ನ ಮಾಡ್ತಿರೋ, ಇಲ್ಲಿ ಅಮ್ಮ ಹೇಳ್ತಾ ಇರೋದು ನೋಡಿ, ಅಮ್ಮ ಹೇಳ್ತಾ ಇರೋದು ಯಾರೆಲ್ಲ ಈ ಕೆಟ್ಟ ರಕ್ತಗಳನ್ನ ಅದನ್ನು ಬಳಸ್ಕೊಂಡು ಅಮ್ಮನಿಗೆಲ್ಲ ಹಾಕಿ ಬಳೆದು ಅಮ್ಮನಿಗೆ ಇಷ್ಟು ಅಸಹ್ಯ ಮಾಡಿದ್ದೀರಲ್ಲ, ನಿಜಕ್ಕೂ ನೀವು ಜನಗಳಿಗೆ ಮಾಡೋಕ್ಕೆಲ್ಲ ಹೋಗಿರೋದು ತೊಂದರೆ. ಜನಗಳಿಗಿಂತ ಅಮ್ಮನಿಗೆ ದೇವಿ ಜಗನ್ಮಾತೆ ಪಾರ್ವತಿನೇ ಕಾಳಿಕಾ ದುರ್ಗಾ ಪರಮೇಶ್ವರಿ ಆಯಮ್ಮನಿಗೆ ಮೈಲ್ಗೆ ಮಾಡಿಬಿಟ್ಟಿದ್ದೀರಾ. ಮೊದಲು ಆಯಮ್ಮನಿಗೆ ಮೈಲ್ಗೆ ಆದಮೇಲೆ ಯಾರ ಹೆಸರಲ್ಲಿ ಇದನ್ನು ಮಾಡಿದ್ದೀರೋ ಆಮೇಲೆ ಅವ್ರಿಗಾಗೋದು. ಯಾಕೆ ಈ ಒಂದು ಕೆಟ್ಟ ಪರಿಸ್ಥಿತಿಗಳನ್ನ ಮಾಡ್ಕೋತಿದ್ದೀರೋ ನನಗಂತೂ ಗೊತ್ತಿಲ್ಲ. ಯಾವ ರೂಪದಲ್ಲಾದರೂ ಬಂದು ಶಿಕ್ಷೆನ ಖಂಡಿತ ಕೊಡ್ತಾನೆ ಭಗವಂತ ಇಲ್ಲಿ ಹೇಳಿಸ್ತಾ ಇದ್ದಾರೆ ಇಬ್ಬರೂ. ಈಶ್ವರ ಪಾರ್ವತಿ, ಕಾಳಭೈರವೇಶ್ವರ, ಕಾಳಿಕಾ ದುರ್ಗಾ ಪರಮೇಶ್ವರಿ, ಆದಿಶಕ್ತಿ ಜಗನ್ಮಾತೆ ಪಾರ್ವತಿ ಚಾಮುಂಡೇಶ್ವರಿ ಹೇಳ್ತಾ ಇದ್ದಾರೆ, ದಯವಿಟ್ಟು ಈ ಪರಿಸ್ಥಿತಿಗೆ ಕಾರಣ ಮಾಡ್ಕೋಬೇಡಿ. ಒಬ್ಬರ ಮೇಲೆ ಒಬ್ಬರು ಸುಳ್ಳುಗಳು ಹೇಳಿಕೊಂಡು ನಿಮ್ಮ ಸುಳ್ಳು ನಿಜ ಮಾಡೋಕ್ಕೆ ಹೋಗಿ ಇನ್ನೊಬ್ಬರಿಗೆ ಯಾಕೆ ತೊಂದರೆಗಳನ್ನ ಕೊಡ್ತೀರಾ? ಸಾಲದಿದ್ದಕ್ಕೆ ಈ ದೇವರುಗಳ ಈ ಪರಿಸ್ಥಿತಿಗಳಿಗೆಲ್ಲ ತಂದುಬಿಡ್ತೀರಾ. ಸುಳ್ಳು ಹೇಳಿ ಎಷ್ಟು ದಿವಸ ಬದುಕ್ತೀರಾ? ನಿಜ ಹೇಳಿ 2 ದಿನ ಬದುಕಿದ್ರೂ ಸಾಕು. ಹಂಗಂದ್ಬಿಟ್ಟು ನಿಮಗೂ ಧೈರ್ಯ, ಶಕ್ತಿ, ತಾಳ್ಮೆ, ಜ್ಞಾನ, ಬುದ್ಧಿಶಕ್ತಿ ಎಲ್ಲ ಕೊಟ್ಟಿದ್ದಾನೆ ಭಗವಂತ. ಅವ್ರು ಕೊಡೋ ಶಿಕ್ಷೆನ ಅನುಭವಿಸ್ಕೊಂಡು ಕೂತ್ಕೊಳ್ಳೋದಕ್ಕೂ ದೇವರೇನು ಸೃಷ್ಟಿ ಮಾಡಿ ಕಳಿಸಿಲ್ಲ ನಮ್ಮನ್ನು. ಬೇರೆಯವ್ರು ಕೊಡೋ ಕಷ್ಟನೂ ಅನುಭವಿಸ್ಬೇಕು ಅಂತ. ನಾನಾಗಲೇ ಸ್ಟಾರ್ಟಿಂಗಲ್ಲೇ ನಾನು ಹೇಳಿದೆ, ಗಂಡ ಹೆಂಡತಿಯಿಂದ ದೂರ ಆಗೋದು, ಗಂಡ ಮಕ್ಕಳಿಂದ ದೂರ ಆಗೋದು, ಹೆಂಡತಿ ಮಕ್ಕಳಿಂದ ದೂರ ಆಗೋದು, ತಾಯಿ ಮಕ್ಕಳಿಂದ ದೂರ ಆಗೋದು, ತಂದೆ ಮಕ್ಕಳಿಂದ ದೂರ ಆಗೋದು. ಈ ವಿಚಾರ ನಾನಾಗಲೇ 1-2 ಕಾರ್ಡಲ್ಲಿ ಹೇಳಿದೆ ನಾನು. ಈ ಕರ್ಮಗಳು ಎಲ್ಲೂ ಹೋಗಲ್ಲ. ಓದ್ ಜನ್ಮದಲ್ಲಿ ಏನು ಮಾಡಿದ್ರೋ ಈ ಜನ್ಮದಲ್ಲಿ ಮಾಡಿದ್ದು ಅಂತ ಇದ್ರು. ಆದರೆ ಇಲ್ಲ, ಪಾಠ ಇಲ್ಲೇ ಕಲಿಸ್ಬೇಕು. ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ. ಬಾಕಿ ಏನಾದರೂ ಉಳಿದಿದ್ರೆ ಮುಂದಿನ ಜನ್ಮಕ್ಕೆ ತೀರಿಸ್ಕೊಂಡು ಬಾ ಅಂತ ಭಗವಂತ ಈಶ್ವರನೇ ಕಳಿಸ್ತಾನೆ. ಶ್ರೀಹರಿ ಹೋಗ್ಬಿಟ್ಟು ಮುಗಿಸ್ಕೊಂಡು ಬಾ, ನೀನು ಬಾಕಿ ಇಟ್ಕೊಂಡಿದ್ಯಾ, ನನ್ನ ಹತ್ರ ಜಾಗ ಇಲ್ಲ ಅಂತ. ನಾವೆಷ್ಟು ಒಳ್ಳೆ ರೀತಿಯಾಗಿ ಹೋಗ್ತೀವೋ ಅಷ್ಟು ನಾವು ಭೂಲೋಕಕ್ಕೆ ಬರೋಕ್ಕೆ ಅವಕಾಶ ಇರಲ್ಲ, ದೇವ್ರ ಹತ್ರನೇ ಇರ್ತೀವಿ. ಅದಕ್ಕೆ ಮೇಲೆ ಈ ಪರಿಸ್ಥಿತಿಗೆ ಕಾರಣ ಆಗಿರೋಂಥ ಅವ್ರ ಹಣೆ ಬರ, ನನಗೂ ಅದಕ್ಕೂ ಸಂಬಂಧವಿಲ್ಲ. ತಾಯಿ ಜಗನ್ಮಾತೆ ಪಾರ್ವತಿ ದೇವಿ ತಾಳ್ಮೆ ತಗೊಮ್ಮ, ಎಲ್ಲರಿಗೂ ಒಳ್ಳೆಯದಾಗಲಿ. ಈಶ್ವರ ಪಾರ್ವತಿ ರಕ್ಷಿಸು, ತಾಳ್ಮೆಯಿಂದ ಇರಿ. ಆದಷ್ಟು ಈ ಮೆಸೇಜ್ ಯಾರಿಗೋಗಿದೆ ಅಂತ ಗೊತ್ತಿಲ್ಲ. ನನಗೀಗಲೂ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ. ಆದರೂ ಮೊನ್ನೆನೂ ಕೂತ್ಕೊಂಡು ಮಾಡೋಣ ಅಂದರೆ ಆಗಲೇ ಇಲ್ಲ ನನಗೆ.
ಇವತ್ತು ಕೂತ್ಕೊಂಡು ಮಾಡಿಸಿದ್ದಾರೆ ಅಂದರೆ ನನಗಂತೂ ಆಶ್ಚರ್ಯನೇ. ಮೊದಲನೇ ರೀಡಿಂಗ್ ನಾನು ಸ್ಟಾರ್ಟಿಂಗಲ್ಲೇ ಹೇಳಬೇಕಾದ್ರೆ ವಿಚಾರ ಏನು ಬಂತು ಅದೇ ತಕ್ಕದಂಗೆ ಈ ವಿಚಾರನೂ ಬಂದಿದೆ. ನನಗೆ ಇವತ್ತಿನ ರೀಡಿಂಗಲ್ಲಿ ತುಂಬ ಖುಷಿ ಆಯಿತು, ತೃಪ್ತಿ ಆಯಿತು. ಇಷ್ಟು ದಿವಸ ಮಾಡಿರೋ ವಿಡಿಯೋಸಲ್ಲಿ ಈ ಮೊದಲನೇ ವಿಚಾರದಲ್ಲಿ ಇವತ್ತಿನ ವಿಡಿಯೋ ತುಂಬ ತೃಪ್ತಿಯಾಗಿದೆ, ಖುಷಿಯಾಗಿದೆ ನನಗೆ. ಒಳ್ಳೆ ರೀಡಿಂಗ್ ಕೊಟ್ಟರು, ಇಲ್ಲಿ ಒಳ್ಳೆ ಸುದ್ದಿನೂ ಕೊಟ್ಟಿದ್ದಾರೆ, ಎಚ್ಚರಿಕೆ ಕೊಟ್ಟಿದ್ದಾರೆ. ಎಚ್ಚರಿಕೆ ಮುಗಿದಿದೆ, ಎಚ್ಚರಿಕೆ ಕೊಟ್ಟಾಗಿ ಮುಗಿದಿದೆ, ಇನ್ನೇನಿಲ್ಲ. ದಂಡಂ ದಶಗುಣಂ, ನಾನು ಈ ಪರಿಸ್ಥಿತಿಯಲ್ಲಿದ್ದೀನಿ, ನನ್ನಿಂದ ತಪ್ಪಿಸ್ಕೊಳಕ್ಕಾಗಲ್ಲ ಅಂತ ಇದ್ದಾರೆ. ಈಶ್ವರ ಪಾರ್ವತಿ ರಕ್ಷಮ. ಯಾರಾದರೂ ಈ ಭಯ ಪಟ್ಕೊಂಡಿದ್ರೆ ಧೈರ್ಯವಾಗಿರಿ. ಕಟ್ ಕ್ಲಿಯರ್ ಕ್ಯಾನ್ಸರ್ ರಿವರ್ಸ್ ಬ್ಯಾಕ್ ಅಂತ ಹೇಳ್ಕೊಳ್ಳಿ. ಯಾರ ಮೇಲಾದರೂ ಸಂದೇಹ ಅನುಮಾನಗಳಿದ್ದರೆ, ಇವ್ರು ನಮ್ಮ ಮನೆಗೆ ಬಂದರೆ ಏನಾಗುತ್ತೋ, ಇವ್ರು ನಮ್ಮ ಹತ್ರ ಬಂದರೆ ಮಾತಾಡ್ತಾ ಇದ್ದಾರೆ ಏನು ಮಾಡಿಬಿಡ್ತಾರೋ ಅಂತ ಏನಾದರೂ ಯೋಚನೆಗಳಿದ್ದರೆ ದಯವಿಟ್ಟು ಗಾಬರಿ ಬೇಡ. ಕಟ್ ಕ್ಲಿಯರ್ ಕ್ಯಾನ್ಸಲ್ ರಿವರ್ಸ್ ಬ್ಯಾಕ್ ಅಂತ ಒಂದು 9 ಸತಿನೋ 12 ಸತಿನೋ ಅಥವಾ 21 ಸತಿನೋ ಹಿಂಗೆ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ಧೈರ್ಯವಾಗಿರಿ, ಒಳ್ಳೆಯದಾಗತ್ತೆ. ಜೈ ಶಿವಪ್ಪ.